असतो मा सद्गमय तमसो मा ज्योतिर्गमय मृत्योर्मा अमृतं गमय सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः। हरि ओम तत्सत्। श्री चिन्मय सद्गुरवे नमः। श्री कृष्णार्पणमस्तु। हे परमात्मा, अनाथ रक्षक, ನಿನ್ನ ಕೃಪೆ, ಕರುಣೆ, ದಯ, ಪ್ರೀತಿ ಎಲ್ಲವೂ ನನ್ನ ಮೇಲೆ ಸದಾ ಇರಲಿ. ಈ ನಿನ್ನ ದಿವ್ಯ ಜ್ಞಾನ ನನಗೆ ಅರ್ಥವಾಗಿ ಅದು ಸಂಪೂರ್ಣವಾಗಿ ನನಗೆ ಅರಿಯುವಂತೆ ಮಾಡುವಂತ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಗುರು ಪರಂಪರಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ಓಂ ತತ್ಸತ್. ಇಂದಿನ ನಮ್ಮ ಪಾಠ ಪ್ರವಚನ 51ನೇದು, 26ನೇ ಮೇ 2020, ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ಚತುರ್ಥಿ ಮಂಗಳವಾರ. ಈಗ ನಿನ್ನೆ ದಿನ ನಾವು ಧ್ಯಾನ ಯೋಗದ ಒಂದು ತಾತ್ಪರ್ಯವನ್ನು ನಾವು ತಿಳ್ಕೊಂಡ್ವಿ. ಇಲ್ಲಿ ಮೊದಲನೇ ಶ್ಲೋಕ ಕೂಡ ಆರಂಭ ಮಾಡ್ಲಿಕ್ಕೆ ನಾವು ಮೊದಲನೇ ಶ್ಲೋಕ ಕೂಡ ನೋಡ್ಕೊಂಡ್ವಿ. ಮಧ್ಯದಲ್ಲಿ ಇವಾಗ ನಿಮಗೆ ತಿಳಿದ ಹಾಗೆ ಕರ್ಮಯೋಗ 3ನೇ ಅಧ್ಯಾಯ, 4 ಮತ್ತು 5ನೇ ಅಧ್ಯಾಯದ ಒಂದು ಸಂಕ್ಷಿಪ್ತ ಸಾರಾಂಶ ನಿಮಗೆ ಕೊಡ್ತೇನೆ. ಒಂದು ಪ್ಯಾರಾಗ್ರಾಫ್ ಸಾರಾಂಶ. ಯಾಕೆ ಅದರದೊಂದು ವಿಚಾರ ನಮಗಿತ್ತು ಅಂದ್ರೆ, ಮುಂದೆ ನಮಗೆ ಯಾವುದಾದ್ರೂ ಕನೆಕ್ಟಿಂಗ್ ಪಾಯಿಂಟ್ ಇಲ್ಲಿ ನಮಗೆ ಯಾವುದು ಈ ಧ್ಯಾನ ಯೋಗದಲ್ಲಿ ಏನಿರುತ್ತಲ್ಲ, ಸೊ ಅಲ್ಲಿ ನನಗೆ ಅನುಕೂಲ ಆಗುತ್ತೆ. ಹಾಗೇನಾದ್ರೂ ಬಂತು ಅಂದ್ರೆ ನಾನು ಶ್ಲೋಕ ಕೂಡ ಅಲ್ಲಿಂದ ತಗೊಳ್ತೇನೆ, ಅದೇನು ತೊಂದರೆ ಇಲ್ಲ. ಹೇಗೆ ಮುಂದೆ ನೋಡೋಣ, ನಮ್ದು ಯಾವ ರೀತಿ ನಮಗೆ ಉಪಯೋಗ ಆಗುತ್ತೋ ಆ ರೀತಿ ಮಾಡೋಣ. ಓಕೆ. ಸೊ ಇಲ್ಲಿ
ಮೊದಲನೇ ಅಧ್ಯಾಯ ಅರ್ಜುನನ ಶೋಕ ಮತ್ತು ಭ್ರಾಂತಿ, ಸಂಪೂರ್ಣ ಅಧ್ಯಾಯ ಅದೇ ಆಯ್ತು. ಎರಡನೇದ್ರಲ್ಲಿ ಏನಾಯ್ತು? ಆತ್ಮಜ್ಞಾನದ ಬಗ್ಗೆ ಪರಮಾತ್ಮನು ಹೇಳ್ದ, ಹಾಗೂ ಬುದ್ಧಿಯೋಗ ಅಂತೇಳಿ, ಅಲ್ಲಿ ಕರ್ಮಯೋಗ ಅಂತ ಹೇಳಿಲ್ಲ. ಯಾರು ಬುದ್ಧಿಯಿಂದ ಕರ್ಮವನ್ನು ಮಾಡ್ತಾರೋ ಅದು ಬುದ್ಧಿಯೋಗ ಅಂತ ಎರಡನೇ ಅಧ್ಯಾಯದಲ್ಲಿ ಕೂಡ ನಮಗೆ ಸ್ವಲ್ಪ ಅದರ ಪರಿಚಯ ಮಾಡಿಕೊಟ್ರು ಪರಮಾತ್ಮ. ಆಮೇಲೆ ಹಾಗೆ ಸ್ಥಿತಪ್ರಜ್ಞನ ಲಕ್ಷಣ ಅಂದ್ರೆ ಏನು, ಸಿದ್ಧಸ್ಯ ಲಕ್ಷಣಾನಿ ಸಾಧಕಸ್ಯ ಸಾಧನಾನಿ, ಅಂದ್ರೆ ಯಾರು ಒಬ್ಬ ಸಿದ್ಧನಿರ್ತಾನೋ ಅವನ ಏನ್ ಲಕ್ಷಣ ಇರ್ತಾವೋ ಅವು ನಮಗೆ ಸಾಧನೆಗೋಸ್ಕರ ಒಂದು ಗುರಿ ಆಗ್ಬೇಕು. ಆ ಒಂದು ವಿಚಾರದಿಂದ ಇಲ್ಲಿ ಶುರುನಲ್ಲೇನೆ ಪರಮಾತ್ಮ ಈ ತರ ಸ್ಥಿತಪ್ರಜ್ಞನಿರ್ತಾನೆ, ನೀವು ಆ ರೀತಿ ಆಗ್ಲಿಕ್ಕೆ ನೀವು ಪ್ರಯತ್ನ ಮಾಡಿ ಅಂತ ನಮಗೊಂದು ಡೈರೆಕ್ಷನ್, ಗೋಲ್ ಸೆಟ್ಟಿಂಗ್ ಅಲ್ಲಿ ಪರಮಾತ್ಮ ಮಾಡ್ಬಿಟ್ರು. ಇನ್ನ ಮೂರನೇ ಅಧ್ಯಾಯ ಕರ್ಮಯೋಗದಲ್ಲಿ ಯಾವ ರೀತಿ ನಾವು ಕರ್ಮ ಮಾಡಬೇಕು. ನೀನ್ ಮಾಡು ಕರ್ಮ, ನಿನಗೆ ನಾನು ಸ್ವಚ್ಛವಾಗಿ ಹೇಳ್ಕೊಡ್ತಾ ಇದ್ದೀನಿ. ನಿಷಿದ್ಧ ಕರ್ಮ ಅಂತ ಒಂದಿದೆ, ಆಮೇಲೆ ಕಾಮ್ಯ ಕರ್ಮ. ಆ ಕಾಮ್ಯ ಕರ್ಮದಿಂದ ನೀನು ಎತ್ತರಕ್ಕೆ ಹೋಗು, ನಿಷ್ಕಾಮ್ಯ ಕರ್ಮಕ್ಕೆ ಹೋಗು ಅಂತ ಅಲ್ಲಿ ನಮಗೆ ಹೇಳ್ಕೊಟ್ರು. ಅಲ್ಲಿ ಮನೋಭಾವನೆ ಹೇಗಿರ್ಬೇಕು ನಿಂದು? ಪರಮಾತ್ಮ ನಾನು ನಿನ್ನ ಕೈಯಲ್ಲಿ ಇರ್ತಕ್ಕಂಥ ಒಂದು ಉಪಕರಣ, ಏನು ನಾನು ಕರ್ಮ ಮಾಡಿದ್ರು ಕೂಡ ನಿನಗೆ ನಾನು ಅರ್ಪಣೆ ಮಾಡಿ ನಿನ್ನ ಪ್ರೀತಿಗೋಸ್ಕರ, ನಿನಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಆ ಅರ್ಪಣೆ ಭಾವ ಅದನ್ನ ಅಲ್ಲಿ ಹೇಳ್ಕೊಟ್ರು. ಅದು ಈಶ್ವರ ಅರ್ಪಣೆ ಇಲ್ಲ ಕೃಷ್ಣ ಅರ್ಪಣೆ, ಅದು ಆಯ್ತು. ಆಮೇಲೆ ನಮ್ಮ ಒಂದು ಪ್ರತಿಯೊಂದು ಕರ್ಮದಲ್ಲಿ ಅದರ ಒಂದು ಶಕ್ತಿ ಮತ್ತೆ ಅದರ ಒಂದು ರಿಸಲ್ಟ್, ಇದು ಎರಡು ಅತಿ ಹೆಚ್ಚಿನ ಲೆವೆಲ್ಗೆ ಹೋಗ್ಲಿಕ್ಕೆ ಏನಂದ್ರೆ ಪರಮಾತ್ಮ, ನೀನು ನಿನ್ನ ವಿಚಾರ ಕರ್ಮದ ಮೇಲೆ ಮಾತ್ರ ಇಡು, ಇನ್ನ ಬೇರೆ ಯಾವ ವಿಚಾರದ ಮೇಲೂ ಇಡಬೇಡ. ಬೇರೆ ಯಾವ ವಿಚಾರ ಅಂದ್ರೆ ಏನಾಯ್ತು? ಅಕರ್ಮದ ಫಲ ಎಷ್ಟು ಸಿಗುತ್ತೆ, ಏನ್ ಸಿಗುತ್ತೆ, ಇಲ್ಲ ಬೇರೆ ಯಾವ್ದಾದ್ರು ನಿನಗೆ ಆಸೆಗಳಿತ್ತು ಅಂದ್ರೆ ಅದೆಲ್ಲ ಬಿಟ್ಟು ಬರೀ ನಿನ್ನ ಕಾರ್ಯದ ಮೇಲೆ 100% ನಿನ್ನ ಮನಸ್ಸನ್ನು ಆ ಕಾರ್ಯದ ಮೇಲೆ ಇಟ್ಟೇ ನೀನು ಸಂಪೂರ್ಣ ಕೆಲಸವನ್ನು ಮಾಡು. ಅದರಿಂದ ಏನಂದ್ರು ಚಿತ್ತ ಶುದ್ಧಿ ಮತ್ತು ಚಿತ್ತ ಏಕಾಗ್ರತೆ ಆಗುತ್ತೆ ನಿನಗೆ. ಆ ಒಂದು ಕಾರ್ಯದಲ್ಲಿ ಕೆಲವು ಕಾರ್ಯ ಹೀಗಿರುತ್ತೆ ನೋಡಿ, ಇವಾಗ ಯಾರು ವ್ಯಾಪಾರ ಮಾಡ್ತಾ ಇರ್ತಾರೆ, ಎಲ್ಲದರಲ್ಲೂ ಲಾಭ ಆಗ್ಬೇಕಂತ ಏನಿಲ್ಲ. ಕೆಲವು ಟ್ರಾನ್ಸಾಕ್ಷನ್ಸ್ ಅಲ್ಲಿ ಲಾಭನೂ ಆಗುತ್ತೆ, ನುಕ್ಸಾನನೂ ಆಗುತ್ತೆ. ಸೊ ಇಲ್ಲಿ ಪರಮಾತ್ಮ ಹೇಳೋದು, ನಿನಗೆ ಅಲ್ಲಿ ಆ ಒಂದು ಕಾರ್ಯದಲ್ಲಿ ನುಕ್ಸಾನ ಆದ್ರೂ ಪರವಾಗಿಲ್ಲ, ಆದ್ರೆ ಏನಾಯ್ತು, ನಿನಗೆ ಒಂದು ಮಾತ್ರ ಖಡಾಖಂಡಿತವಾಗಿ ಏನ್ ಸಿಗುತ್ತೆ, ನೀನು ಈಶ್ವರ ಅರ್ಪಣೆ ಮಾಡಿರೋದ್ರಿಂದ ನಿನಗೆ ಅಲ್ಲಿ ಚಿತ್ತ ಶುದ್ಧಿ ಚಿತ್ತ ಏಕಾಗ್ರತೆ ಆಗ್ತಾ ಇರುತ್ತೆ. ನೀನು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿನ್ನ ಏಳಿಗೆ ಹೆಜ್ಜೆ ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ಆಗ್ತಾ ಇರುತ್ತೆ ಅಂತ ಅಲ್ಲಿ ಮೂರನೇ ಅಧ್ಯಾಯದಲ್ಲಿ ಕರ್ಮಯೋಗದ ಬಗ್ಗೆ ಮಾತಾಡಿದ್ರು. ಇಲ್ಲಿ ಇನ್ನ ನಾಲ್ಕನೇ ಅಧ್ಯಾಯದಲ್ಲಿ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಬರ್ತಾ ಇದೆ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಿಲ್ಲ. ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತಂದ್ರು. ಕರ್ಮಯೋಗ ಹಿಂದಿನ ಅಧ್ಯಾಯ, ಇಲ್ಲಿ 4 ಪದಗಳು ಬಂದು ನೋಡಿ. 2 ಏನ್ ಆಡ್ ಆಯ್ತು ಇಲ್ಲಿ, ಕರ್ಮದಕ್ಕಿಂತ ಮುಂಚೆ ಜ್ಞಾನ ಆಡ್ ಆಯ್ತು, ಆಮೇಲೆ ಕರ್ಮ ಆದ್ಮೇಲೆ ಯೋಗದಕ್ಕಿಂತ ಮುಂಚೆ ಸನ್ಯಾಸ ಆಡ್ ಆಯ್ತು. ಜ್ಞಾನ ಕರ್ಮ ಸನ್ಯಾಸ ಯೋಗ, ಬರೀ ಕರ್ಮಯೋಗ ಇದ್ದಿದ್ದು ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಆಯ್ತು. ಇಲ್ಲಿ ಇವ್ರೇನ್ ಹೇಳ್ತಾರೆ,
ನಿನ್ನಲ್ಲಿ ಏನೊಂದು ಜ್ಞಾನ ಇರಬೇಕು, ಸಂಪೂರ್ಣವಾಗಿ ನಿನ್ನಲ್ಲಿ ಏನು ಆ ಅಹಂ ಭಾವ ಏನಿದೆಯಲ್ಲ, ಅಹಂ ಕರೋತಿ ಇತಿ ಅಹಂಕಾರ ಅಂದ್ರೇನು, ನಾನು ಮಾಡ್ತಾ ಇದ್ದೀನಿ ಅನ್ನೋದೇ ಅದೇ ಅಹಂಕಾರ, ಅಷ್ಟೇ, ಬೇರೆ ಏನಿಲ್ಲ ಅಹಂಕಾರಕ್ಕೆ ಅರ್ಥ. ರೂಢಿಯಲ್ಲಿ ಒಂದು ಸ್ವಲ್ಪ ನಾವು ಅನ್ಕೊಂಡ್ಬಿಟ್ಟು ಅವ್ನಿಗೆ ಎಷ್ಟು ಅಹಂಕಾರ ಆಯ್ತಪ್ಪ ಅಂತೀವಲ್ಲ, ಅಂದ್ರೆ ಅದು ಅದು ಮದ, ಅದು ಜಂಬ ಮದ ಅದು. ಆದ್ರೆ ಇಲ್ಲಿ ನಾವು ಇದನ್ನ ತಪ್ಪಾಗಿ ಉಪಯೋಗಿಸ್ಬಿಟ್ರೆ ಬಹಳ ಅಹಂಕಾರಿಯಪ್ಪ ಮನುಷ್ಯ ಆತ, ಎಷ್ಟು ಅಹಂಕಾರ ಅವನಿಗೆ ಅಲ್ಲ. ಅದು ಒಂದು ಸ್ವಲ್ಪ ಮನಸ್ಸಿಂದ ನಾವು ತೆಗಿಬೇಕು ಅದನ್ನ. ಅಹಂಕಾರ ಅಂದ್ರೆ ಎಷ್ಟೇ, ಅಹಂ ಕರೋತಿ ಅಂದ್ರೆ ನಾನ್ ಮಾಡ್ತಾ ಇದ್ದೀನಿ. ಇವಾಗ ನಾನ್ ಮಾಡ್ತಾನೆ, ನಾನ್ ಮಾತಾಡ್ತಾ ಇದ್ದೀನಿ, ನಾನ್ ಹೇಳ್ತಾ ಇದ್ದೀನಿ, ನಾನ್ ಕೇಳ್ತಾ ಇದ್ದೀನಿ, ನಾನ್ ತಿಂತಾ ಇದ್ದೀನಿ, ನಾನ್ ನಡೀತಾ ಇದ್ದೀನಿ, ನಾನ್ ಕೊಡ್ತಾ ಇದ್ದೀನಿ. ನಾನು ನಾನು ಅಂತ ಆ ಒಂದು ಕೃತಿಗೆ, ಒಂದು ಯಾವುದೇ ಒಂದು ಕೃತಿಗೆ ನಾವೇನು ನಾನು ಅಂತ ಜೋಡಿಸಿರ್ತೀವಲ್ಲ, ಅದು ಅಜ್ಞಾನದಿಂದ ಬಂದಿರ್ತಕ್ಕಂಥ ನಾನು, ಅದು ಅಹಂಕಾರ. ಸೊ ಇಲ್ಲಿ ಪರಮಾತ್ಮ ಸಂಪೂರ್ಣ 4ನೇ ಚಾಪ್ಟರ್ ಹೇಳೋದೇನಂದ್ರೆ, ಜ್ಞಾನದಿಂದ ಏನು ಜ್ಞಾನ ನಿನಗಿಲ್ಲಿ, ನಾನು ಅನ್ನೋದಿಲ್ಲ. ಮತ್ತೆ ಯಾರು ಮಾಡ್ತಾ ಇದ್ದಾರೆ ಇದನ್ನ? ಇದೆಲ್ಲ ಪರಮಾತ್ಮನು ನಿನ್ನಲ್ಲಿ ಒಳಗೇನಿದ್ದಾನೆ, ಆ ಚೈತನ್ಯ ಶಕ್ತಿ, ಆ ಚೇತನಾ ಶಕ್ತಿ, ಆ ಒಂದು ಅರಿವಿನ ಶಕ್ತಿ ನಿನ್ನಲ್ಲಿ ಏನಿದೆ, ಅದು ಈ ಎಲ್ಲಾ 5 ಇಂದ್ರಿಯಗಳಿಗೆ, 5 ಕೋಶಗಳಿಗೆ, 5 ಪ್ರಾಣಗಳಿಗೆ, 5 ಕರ್ಮೇಂದ್ರಿಯಗಳಿಗೆ, ಹಾಗೂ ಮನ ಬುದ್ಧಿ ಚಿತ್ತ ಅಹಂಕಾರ, ಎಲ್ಲವುದಕ್ಕೂ ಈ ಒಂದು ಚೈತನ್ಯ ಶಕ್ತಿ ಅದಕ್ಕೆ ಜೀವ ಕೊಡ್ತಾ ಇದೆ. ಆ ಒಂದು ಜೀವದಿಂದ ಇವೆಲ್ಲ ಉಪಕರಣಗಳು ಸಂಚಲನೆ ಮಾಡ್ತಾ ಇವೆ. ಯಾವ ಹೊತ್ತಿಗೆ ಆ ಜೀವನ್, ಆ ಒಂದು ಚೈತನ್ಯ ಶಕ್ತಿ ನಿಂತೋಗುತ್ತೋ, ಇವೆಲ್ಲವೂ ಮಣ್ಣಿನ ಸಮಾನ, ಅಂದ್ರೆ ಪಂಚಭೂತಗಳ ಸಮಾನ ಅಷ್ಟೆ. ಯಾಕೆ? ಇದು ಒಂದು ವಸ್ತು. ಎದರಿಂದ ಮಾಡಿರ್ತಕ್ಕಂಥ ವಸ್ತು? ಪಂಚಭೂತಗಳಿಂದ ಮಾಡಿರ್ತಕ್ಕಂಥ ವಸ್ತು, ಅದಕ್ಕೆ ಸಮಾನ ಅಷ್ಟೆ, ಬೇರೆ ಏನಿಲ್ಲ ಇದರಲ್ಲಿ. ಅದರಲ್ಲಿ ಇರೋದು ಫಾಸ್ಫರಸ್ಸು, ಐರನ್ನು, ಮತ್ತಿನ್ಯಾವುದಾದ್ರು ಕೆಮಿಕಲ್ಸ್ ಮಾಡಿದ್ರೆ ಭಾಳ ಅಂದ್ರೆ ಒಂದು 300 ರೂಪಾಯಿ ಬರ್ಬೋದು ಅಷ್ಟೇ ಇವತ್ತಿನ ಲೆಕ್ಕಕ್ಕೆ. ಅದೆಲ್ಲ ತಗೊಂಡೋಗಿ ಕೊಡೋ ಖರ್ಚು ಅಷ್ಟು ಬರುತ್ತೆ. ಅಂದ್ರೆ ಏನೇನು ಕಿಮ್ಮತ್ತಿಲ್ಲ ಇದಕ್ಕೆ. ಅಂಥದಕ್ಕೆ ನಾವೇನಿದೆ, ನಾನು 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 ಅಂತ ಸೇರ್ಕೊಂಡ್ಬಿಟ್ಟಿದೀವಿ. ಸೊ ಇಲ್ಲಿ ಪರಮಾತ್ಮ ಹೇಳೋದು, ನೀನು ಜ್ಞಾನ ಎಷ್ಟೇ ತಿಳ್ಕೊ, ನೀನು ನೀನೇನು ಮಾಡ್ತಾ ಇಲ್ಲ. ನಿನ್ನ ದೇಹ, ನಿನ್ನ ಮನಸ್ಸು, ನಿನ್ನ ಇಂದ್ರಿಯಗಳು ಎಲ್ಲ, ನಾನೇನು ಇವಾಗ 24 ಹೇಳಿದೆ, ಅವೆಲ್ಲವೂ ಈ ಪರಮಾತ್ಮನ ಒಂದು ಅನುಗ್ರಹದಿಂದ ಒಳಗಡೆ ಆ ಚೈತನ್ಯ ಶಕ್ತಿಯಾಗಿ ಏನು ಆ ಪರಮಾತ್ಮ ಇದ್ದಾನೆ, ಆತನ ಅನುಗ್ರಹದಿಂದ ಇದೆಲ್ಲ ನಡೀತಾ ಇದೆ. ಆ ಜ್ಞಾನದಿಂದ ನೀನು ಕೆಲಸ ಮಾಡಿದ್ರೆ ಅಲ್ಲಿ ನಿನ್ನ ಅಹಂ ನಾಶ ಆಗುತ್ತೆ. ಅವಾಗೇನಾಯ್ತು, ಈ ಒಂದು ಜ್ಞಾನದಿಂದ ನಿನ್ನ ಏನು ಕರ್ಮ ಬಂಧನಕ್ಕೆ ನೀನೇನು ಒಳಗಾಗ್ತೀಯಲ್ಲ, ಅದು ನಿನ್ನಿಂದ ದೂರ ಹೋಗುತ್ತೆ. ಸೊ ಕರ್ಮಯೋಗಕ್ಕೂ ಮತ್ತೆ ಜ್ಞಾನ ಕರ್ಮ ಸನ್ಯಾಸ ಯೋಗಕ್ಕೂ ಏನು ವ್ಯತ್ಯಾಸ ಆಯ್ತು? ಕರ್ಮಯೋಗದಲ್ಲಿ ಫಲದ ಆಸೆ ಇಲ್ಲ. ಜ್ಞಾನ ಯೋಗದಲ್ಲಿ, ಜ್ಞಾನ ಕರ್ಮ ಸನ್ಯಾಸ ಯೋಗದಲ್ಲಿ ಏನಾಯ್ತು, ಇಲ್ಲಿ ಆ ಅಹಂಕಾರವಿಲ್ಲದೆ ಯಾವ ಒಂದು ವ್ಯಕ್ತಿ ಕರ್ಮ ಮಾಡಿರ್ತಾನೋ ಸಂಪೂರ್ಣವಾಗಿ ಭಗವಂತನೇ ಮಾಡ್ದಂಗಲ್ಲ, ಅಲ್ಲಿ ಜೀವ ಮಾಡ್ದಂಗಲ್ಲ ಅದು. ಯಾಕೆ? ಅಹಂ ಅಂದ್ರೆ ಕರ್ತೃತ್ವ, ಭೋಕ್ತೃತ್ವ ಅಂತೀವಿ ನಾವು ಇದಕ್ಕೆ. ಈ ಒಂದು ವಿಚಾರ ಇಲ್ಲದೆ ಮಾಡಿರ್ತಕ್ಕಂಥದ್ದು. ಸೊ ಅಲ್ಲಿ ಯಾವಾಗ ತಾನೇ ಮಾಡಿಲ್ವೋ ಫಲದ ಆಸೆ ಅಂತ ದೂರ ಆಯ್ತು ಅದು ಬರೋದು. ಕರ್ಮಯೋಗದಲ್ಲಿ ನಾನ್ ಮಾಡಿದ್ದೀನಿ ಅಂತ ಆ ಒಂದು ಅಹಂ ಇದ್ದೇ ಇರುತ್ತದೆ. ಅದನ್ನ ಪರಮಾತ್ಮ ಅಂತ ನೀನು ಅಲ್ಲಿ ನಮಗೆ ಫಸ್ಟ್ ಸ್ಟೆಪ್ ಹೇಳೋದು, ನೀನು ಅರ್ಪಣೆ ಮಾಡು. ಇಲ್ಲಿ ಅಂತಾರೆ, ನೀನು ಮಾಡ್ತಾನೆ ಇಲ್ಲ ಅರ್ಪಣೆ. ನೀನ್ ಮಾಡೋದು ಯಾರು? ನೀನ್ ಇಲ್ಲೇ ಇಲ್ಲ, ನೀನ್ ಅರ್ಪಣೆ ಏನ್ ಮಾಡ್ತೀಯ ಇಲ್ಲಿ?
ನೆಕ್ಸ್ಟ್ ಸ್ಟೇಜ್ ತಗೊಂಡು ಹೋಗ್ತಾರೆ. ಅಲ್ಲಿ 4ನೇದ್ರಲ್ಲಿ ಹೇಳ್ತಾರೆ, ನೀನಿಲ್ಲೇ ಇಲ್ಲ, ಅಹಂ ಕರೋತಿ, ನಾನ್ ಮಾಡ್ತಾ ಇದ್ದೀನಿ ಅದು ಇಲ್ಲ. ಇಲ್ಲಿ 3ನೇ ಚಾಪ್ಟರ್ ಅಲ್ಲಿ ನಾನ್ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ಆ ನಾನು ಅನ್ನೋದು 4ನೇದ್ರಲ್ಲಿ ಹೋಯ್ತದು. ಆ ಅಹಂ ಭಾವ ನಾನ್ ಮಾಡ್ತಾ ಇದ್ದೀನಿ ಅನ್ನೋದು ಸಂಪೂರ್ಣವಾಗಿ ತೊಲಗಿ ಹೋಯ್ತು. ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಹೇಗಪ್ಪ, ನಾನು ಇಲ್ಲ ಅಂತಂದ್ರೆ ಮತ್ತೆ ನಾನು ಹೇಗ್ ಮಾಡ್ಲಿ, ಹೇಗ್ ಮಾಡ್ತಾ ಇದ್ದೀನಿ ನಾನು ಇದನ್ನ? ಇದು ಇನ್ನ ಈ ನಾನು ಅನ್ನೋದು ಬಿಟ್ಕೊಡೋದು ಬಹಳ ಒಂದು ಸಣ್ಣ ವಿಚಾರ. ಇದು ಅಹಂ ವಿಷಯದಲ್ಲಿ ಕಬೀರ್ ದಾಸರು ಅವರು ಬಟ್ಟೆ ನೇಯ್ಕೊಂಡು ಅವರು ಜೀವನ ಮಾಡ್ತಾ ಇದ್ರು. ದೊಡ್ಡ ಭಕ್ತರು, ಪಂಡಿತರು, ಸಾಕಷ್ಟು ಜನ ಮನೆಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಜ್ಞಾನ ಸಭೆ, ಸತ್ಸಂಗ, ಕೀರ್ತನೆ, ಭಜನೆ ಎಲ್ಲ ಅವ್ರ ಮನೇಲಿ ಸದಾ ನಡೀತಾನೆ ಇರುತ್ತೆ. ಪಾಪ ಇವ್ರಿಗೆ ಯಾವಾಗ ಟೈಮ್ ಸಿಗ್ತೇನೋ ಕೆಲಸ ಮಾಡಕ್ಕೆ. ಪರಿಸ್ಥಿತಿ ಅಷ್ಟು ಸರಿ ಇಲ್ಲ ಮನೆಯಲ್ಲಿ, ಯಾವುದು ಆರ್ಥಿಕ ಪರಿಸ್ಥಿತಿ. ಅವರ ಹೆಂಡತಿ ದನಿಯಾ ಅಂತ ಆ ತಾಯಿ ಹೆಸರು. ಅವರು ಅಷ್ಟೇ ಸೇವೆ ಮಾಡೋದು ಕಬೀರ್ ದಾಸರಿಗೆ. ಅವ್ರು ಏನ್ ಹೇಳ್ತಾರೋ ಅದೆಲ್ಲ ಮಾಡ್ತಾ ಇರೋದು. ಬರೋರು ಹೋಗೋರು ಎಷ್ಟು ಜನ ಎಲ್ಲರಿಗೂ ಊಟಕ್ಕೆ ಹಾಕೋದೇನು, ಸೇವೆ ಮಾಡೋದೇನು. ಹೀಗೆ ಒಂದು ದಿನ ಏನಾಯ್ತು, ಬೆಳಿಗ್ಗೆಯಿಂದ ಜನ ಬರ್ತಾ ಇದ್ದಾರೆ, ಹೋಗ್ತಾನೂ ಇದ್ದಾರೆ. ಅದು ಅವತ್ತಿನ ದಿನ ಜನ ಸಂಖ್ಯೆ ಜಾಸ್ತಿ ಇತ್ತು. ಇವರು ಮಧ್ಯಾಹ್ನದ ಸಮಯ ಆಗ್ತಾ ಇದೆ, ಊಟ ಮಾಡ್ಕೊಂಡು ಹೋಗಿ ಅಂತ ಎಲ್ಲರಿಗೂ ಹೇಳಿದ್ರು. ಹೇಗಿದ್ರು ಮಧ್ಯಾಹ್ನ ಆಗ್ತಾ ಇದೆ, ಎಲ್ಲರೂ ದಯವಿಟ್ಟು ಊಟ ಮಾಡ್ಕೊಂಡು ಪ್ರಸಾದ ತಗೊಂಡು ಹೋಗಿ ಅಂತ ಹೇಳಿದ್ರು. ಮನೆಯವ್ರಿಗೆ ಹೇಳಿದ್ರು, ಇಷ್ಟು ಜನ ಇದಾರೆ ನೋಡು ಹೊರಗಡೆ, ಎಷ್ಟು ಜನ ಇದಾರೆ ನೋಡ್ಕೊಂಡು ಅವ್ರಿಗೆಲ್ಲರಿಗೂ ಅಡಿಗೆ ಮಾಡಿಬಿಡು. ನೋಡಿದ್ರೆ ಸುಮಾರು ಒಂದು 250-300 ಜನ ಇದ್ದಾರೆ. ಮನೆಯಲ್ಲಿ ಸಾಮಾನು ಏನಿಲ್ಲ. ಪಾಪ ಈ ಅಮ್ಮ ಇಲ್ಲೇನೋ ಹೇಳ್ಬಿಟ್ಟಿದ್ದಾರೆ, ಎಲ್ಲರೂ ಭಜನೆ ಮಾಡ್ಕಂತ ಪ್ರವಚನ ಕೇಳ್ಕಂತ ಅಲ್ಲಿ ಕೂತಿದ್ದಾರೆ, ಅಡಿಗೆ ಮಾಡ್ಬೇಕು ಇವರು. ನೋಡಿ ನಿಷ್ಠೆ ನೋಡಿ. ಸರಿ ಅಂತ ಆ ಹಿಂದಿನ ಬಾಗಿಲಿಂದ ಆ ತಾಯಿ ಓಡೋಗ್ತಾರೆ ಬಜಾರಕ್ಕೆ ಹೋಗಿ ಅವ್ರು ಎಲ್ಲಿ ಸಾಮಾನು ತಗಂತಿರ್ತಾರೋ ಆ ಕಿರಾಣಿ ಅಂಗಡಿಗೆ ಹೋಗಿ ಅವನಿಗೆ ಯಾಚನೆ ಮಾಡ್ತಾರೆ. ಹೀಗಪ್ಪ, ನನಗೆ ಇಷ್ಟು ಜನಕ್ಕೆ ಅಡಿಗೆ ಮಾಡಬೇಕು, ಬಹಳ ತಡಾಗೋಗಿದೆ ಆಗ್ಲೇ, ದಯವಿಟ್ಟು ನನಗೆ ಎಷ್ಟೆಷ್ಟು ಸಾಮಾನು ಕೊಡು ಅಂತೇಳಿ. ಆ ಮಾಲೀಕ, ಕಿರಾಣಿ ಅಂಗಡಿ ಮಾಲೀಕ, ನೀ ಏನ್ ಅನ್ಕೊಂಡಿದ್ಯಾಮ, ಯಾವಾಗ್ಲೂ ಬರ್ತೀಯ ಸಾಮಾನು ಕೊಡು ಸಾಮಾನು ಕೊಡು, ಹಿಂದಿನ ಬಾಕಿ ಯಾರು ಕೊಡ್ತಾರೆ? ಇವಳು ಎಷ್ಟು ಕೇಳಿದ್ರು ಕೂಡ ಆತಂತಾನೆ, ಏನ್ ನೀನು ಹಾಗೆ ಕೊಡೋದಕ್ಕೆ ನಾನು ಏನ್ ಅನ್ಕೊಂಡಿದ್ಯಾ, ಇಲ್ಲಿ ನಾನು ಅಂಗಡಿನ ನಾನು ವ್ಯಾಪಾರ ಮಾಡ್ಬೇಕು, ಏನ್ ಮಾಡ್ಬೇಕು ಇಲ್ಲಿ ಅಂತೇಳಿ ಅವ್ರು ಕೊಡ್ತಾ ಇಲ್ಲ, ಇವ್ರು ಬೇಡ್ತಾ ಇದ್ದಾರೆ. ಈ ತಾಯಿ ಬೇಡದ್ ನೋಡಿ ಅವನು ವ್ಯಾಪಾರಸ್ಥ, ಅವನಿಗೆ ಒಂದು ಈ ತಾಯಿ ಮೇಲೆ ಒಂದು ಕಾಮದ ದೃಷ್ಟಿ ಇತ್ತು ಅವನಿಗೆ. ಸುಂದರವಾಗಿದ್ದಾರೆ ಇವರು, ದನಿಯಾ, ಕಬೀರ್ ದಾಸರು ಮನೆಯವರು. ಸೊ ಏನ್ ಮಾಡ್ತಾನೆ, ಆಯ್ತು ನಾನು ಈ ಸಾಮಾನು ಕೊಡ್ತೀನಿ ನಿನಗೆ, ಮತ್ತೆ ನಿನ್ನ ಹಿಂದಿನ ಬಾಕಿ ಎಲ್ಲ ನಾನು ಮಾಫ್ ಮಾಡ್ತೀನಿ, ಇವತ್ತು ರಾತ್ರಿ ನನ್ನ ಮನೆಗೆ ಬಂದು ನೀನು ಇರ್ಬೇಕು. ಆ ಒಂದು ಒಪ್ಪಂದಕ್ಕೆ ನಿನಗೆ ನನ್ನ ಇಚ್ಛೆಗೆ ಒಪ್ಪಂದ ಇತ್ತು ಅಂದ್ರೆ ನೀನು ಹೇಳು, ನಾನು ನಿನಗೆ ಸಾಮಾನು ಕೊಡ್ತೀನಿ ಇವಾಗಿಂದವಾಗಿ. ಅವಾಗ ಈ ತಾಯಿ ಇದ್ದಿದ್ದು ಹೇಳ್ತಾರೆ, ಇಷ್ಟಕ್ಕೆ ನೀನು ಯಾಕೆ ಇಷ್ಟೊತ್ತು ನನಗೆ 15-20 ನಿಮಿಷ, ಪಾಪ ಅಲ್ಲೆಲ್ಲಾರು ಹಸಿವಿನಿಂದ ಅಲ್ಲಿದ್ದಾರೆ, ಕೊಡು ಅಂತೇಳಿ ಸಾಮಾನು ತಗೊಂಡು ಓಡೋಗ್ಬಿಡ್ತಾರೆ ಮನೆಗೆ. ಇವನು ಅನ್ಕಂತಾನೆ, ಮೋಸ ಮಾಡ್ಬಿಟ್ರು ನೋಡು ನನಗೆ, ಇಷ್ಟು ಬೇಗ ಹಿಂಗೆ ಒಂದೇ ಮಾತಿಗೆ ಒಪ್ಕೊಂಡು ಹೋದ್ರು, ಸರಿ ಏನನ್ನಾಗ್ಲಿ ಅಂತೇಳಿ ಆಯ್ತು. ಅವತ್ತು ಸಾಯಂಕಾಲ ಆಯ್ತು. ಕಬೀರ್ ದಾಸರು ಮನೆಯಲ್ಲಿದ್ದಾರೆ, ಇವ್ರ ಮನೆಯವರು ತಯಾರಾಗಿ ಕೂತಿದ್ದಾರೆ. ಹೊರಗೆ ಹೋಗ್ಬೇಕಂತಾರೆ, ವಿಪರೀತ ಮಳೆ. ಇನ್ನ ಅವ್ರು ಕಬೀರ್ ದಾಸ ಕೇಳ್ತಾರೆ, ಏನ್ ವಿಚಾರ, ಎಲ್ಲಿಗೆ ಹೋಗ್ತಾ ಇದ್ದೀರಿ?
ಇಷ್ಟು ಮಳೆ ಬರ್ತಾ ಇದೆ ಏನು ಅಂತಂದ್ರೆ, ಇವ್ರಂತಾರೆ ಈ ತರ ಮಧ್ಯಾಹ್ನಕ್ಕೆ ಈ ಒಂದು ಪರಿಸ್ಥಿತಿ ಆಯ್ತು, ನಮ್ದು ದಾಟ್ಕೊಂಡ್ಬಿಟ್ವಿ ನಾವು, ಏನೋ ಇಷ್ಟೆಲ್ಲ ಜನ ಇದ್ರು ಮತ್ತೆ ನಾನು ಇಲ್ಲ ಅನ್ನೋ ಪರಿಸ್ಥಿತಿ ಇರ್ಲಿಲ್ಲ ನನಗೆ, ಈ ತರ ಹಿಂಗ್ ಮಾತಾಯ್ತು. ಹೌದಾ, ಹೀಗಾಯ್ತಾ, ಮತ್ತೆ ಇಷ್ಟು ಮಳೆ ಬರ್ತಾ ಇದೆ, ಹೇಗೆ ಹೋಗ್ತೀಯ ನೀನು, ಬಾ ನಾನು ಬಿಟ್ಟು ಬರ್ತೇನೆ ಬಾ ಅಂತ ಕಬೀರ್ದಾಸ್ ಕರ್ಕೊಂಡು ಹೋಗ್ತಾರೆ. ಅವ್ರು ತೊಯ್ತಾ ಇದಾರೆ, ಆಗ್ಲಿ ಒಂದೇ ಛತ್ರಿ ಇದೆ, ಅವ್ರು ತೊಯ್ತಾ ಇದಾರೆ, ಈಕೆಗೆ ಸ್ವಲ್ಪ ಕೂಡ ಮಳೆ ಬಡಿಲಾರ್ದಂಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಆ ಕಿರಾಣಿ ಅಂಗಡಿಯ ವ್ಯಾಪಾರಸ್ಥನ ಮನೆ ಮುಂದೆ ಬಿಟ್ಟು ಇನ್ನ ವಾಪಸ್ ಹೋಗ್ಬೇಕಂತಾರೆ. ಆದ್ರೆ ಮಳೆ ಜಾಸ್ತಿ ಇದೆ, ಸಾಕಷ್ಟು ಕತ್ಲಾಗಿ ಹೋಗ್ಬಿಟ್ಟಿದೆ. ಇನ್ನು ಹೇಳ್ತಾರೆ, ನೀವೊಂದು ಕೆಲಸ ಮಾಡು, ನಾನು ಇಲ್ಲೇ ಕೂತಿರ್ತೀನಿ, ನಿಂದೇನೈತೆ ನಿನ್ ಕಾರ್ಯ ಮುಗಿಸು, ನಾನು ಇಲ್ಲೇ ಇರ್ತೇನೆ. ಸೊ ಈ ತಾಯಿ ಹೋಗಿ ಆ ಚಿಲ್ಕ ಹೊಡಿತಾರೆ. ಆತ ವ್ಯಾಪಾರಸ್ಥ ಬಾಗಿಲು ತೆಗಿತಾನೆ. ಆಶ್ಚರ್ಯ ಆಗತ್ತ ಆತಂಗೆ. ಆಶ್ಚರ್ಯ ಆಗಿ ಕೇಳಿದ್ರೆ, ನೀವು ಬರೋದು ನಾನು ಸ್ವಲ್ಪ ಕೂಡ ನಾನು ನಂಬಿದ್ದಿಲ್ಲ ಅಂತೇಳಿ. ಆಮೇಲೆ ಕೇಳ್ತಾನೆ, ಇಷ್ಟು ಮಳೆ ಬರ್ತಾ ಇದೆ, ಮತ್ತೆ ಸ್ವಲ್ಪ ಕೂಡ ನೀವು ಬೈಲಾರ್ದಂಗೆ ಹೆಂಗ್ ಬಂದ್ರಿ? ಅವಾಗೆ ಅಮ್ಮ ಹೇಳ್ತಾಳೆ, ಇಲ್ಲ ನನ್ನ ಮನೆಯವ್ರು ಕಬೀರ್ದಾಸರು ಬಂದು ಬಿಟ್ರು ನನಗೆ. ಅವ್ರು ಬಂದಿದ್ರಾ? ಹೌದು, ಇಲ್ಲೇ ಇದಾರೆ, ಅವರು ಹೊರಗಡೆ ಕೂತಿದ್ದಾರೆ, ನಾನು ವಾಪಸ್ ಕರ್ಕೊಂಡು ಹೋಗಕ್ ಕೂತಿದ್ದಾರೆ. ಎಲ್ಲಿದ್ದಾರೆ? ಅಲ್ಲೇ ಹೊರಗಡೆ ಕೂತಿದ್ದಾರೆ, ವರಂಡಾದಾಗೆ. ಅವಾಗ ಈ ಮನುಷ್ಯ ಹೋಗಿ ಕಬೀರ್ದಾಸರ ಕಾಲ್ ಮೇಲೆ ಬಿದ್ದು ತಪ್ಪಾಯ್ತು ಅಂತೇಳಿ ಬಹಳ ಒಂದು ದುಃಖದಿಂದ ಅಳ್ತಾನೆ ಅವ್ರ ಮುಂದೆ. ಅವ್ರ ಕಬೀರ್ದಾಸರು ಏನು ಅನ್ನಂಗಿಲ್ಲ, ಸ್ವಲ್ಪನೂ ಸಿಟ್ಟಿಗೆ ಬರಂಗಿಲ್ಲ, ಏನು ಅನ್ನಂಗಿಲ್ಲ. ಅವನಿಗೆ ಕ್ಷಮ ಮಾಡ್ತಾರ. ನೀನೇನಪ್ಪ, ಮತ್ತೆ ನಿನ್ಗೇನ್ ಮನಸ್ಸಿನಾಗಿತ್ತು ನೀನ್ ಮಾಡಿದೀಯ ಅದನ್ನ, ನನ್ಗೇನ್ ಮನಸ್ಸಿನಾಗಿತ್ತು ನಾನ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇವರು ಅಹಂ ಅನ್ನೋದು ಯಾವೊಂದು ಮಟ್ಟಕ್ಕೆ ಇವರು ಬಿಟ್ಟಿದ್ದಾರೆ ನೋಡಿ. ಅಂದ್ರೆ ಈ ಸಂಪೂರ್ಣ ನಮ್ಮ ದೇಹ ಆಯ್ತು, ಬೇರೆ ಎಲ್ಲ ವ್ಯಕ್ತಿಗಳಾದ್ರು, ಈ ಸಂಪೂರ್ಣ ಜಗತ್ತೆಲ್ಲ ಒಂದೇ. ತಾನು, ಪರರು, ಬೇರೆ ವ್ಯಕ್ತಿಗಳು ಏನು ಭೇದ ಇಲ್ಲ. ಆತನಲ್ಲಿರ್ತಕ್ಕಂಥ ಶುದ್ಧ ಚೈತನ್ಯ ಸರ್ವಸ್ವವೂ ಇದೆ. ಇದಕ್ಕೆ ಸರ್ವಾತ್ಮ ಭಾವ ಅಂತಾರೆ. ಇದು ಅಂದ್ರೆ ಈ ಒಂದು ಅಹಂ ಭಾವ ಏನಿದೆ, ಇದು ಶುರು ನಮಗೆ ಹೇಳಿದ್ದೇನ್ ಮಾಡ್ಲಿಕ್ಕೆ, ನೀನು ನಾನ್ ಮಾಡ್ತಾ ಇದ್ದೀನಂತ ಮಾಡ್ಬೇಡ, ಆ ಪರಮಾತ್ಮ ನನ್ನಲ್ಲಿ ಇದ್ದು ಆತ್ನೇ ಮಾಡ್ತಾ ಇದ್ದಾನೆ, ನೀನ್ ಅನ್ನೋದಿಲ್ಲ. ಸೊ ಮೊದಲನೇ ಹೆಜ್ಜೆ ನಮ್ಗೆ ಹೇಳಿರೋದಲ್ಲಿ ಜ್ಞಾನ ಕರ್ಮ ಸನ್ಯಾಸ ಯೋಗದಲ್ಲಿ ಅದೇ ಅಹಂ ಭಾವನ ನಾವು ಎಷ್ಟು ಬಿಟ್ಕಂತ ಹೋಗ್ತೀವೋ ಅದು ಸರ್ವಾತ್ಮ ಭಾವ ಆಗೋಗುತ್ತದ. ಇವರಿದ್ದಿದ್ದು 15ನೇ ಸೆಂಚುರಿಯಲ್ಲಿ, 500-600 ವರ್ಷ ಹಿಂದೆ ಇದ್ದವರು, ಸಾಮಾನ್ಯ ಜನರು. ಕಬೀರ್ದಾಸರು ಆ ಜ್ಞಾನದ ಒಂದು ಏಳಿಗೆ ನೋಡಿ ಎಷ್ಟರ ಮಟ್ಟಿಗೆ ಅವ್ರನ್ನ ತಗೊಂಡೋಯ್ತು. ಅದೇ ರೀತಿ ಅವ್ರ ಮನೆಯವರು ಕೂಡ, ತಾಯಿ ಅವ್ರ ನೆರಳಿನಲ್ಲಿ ಯಾವೊಂದು ಮಟ್ಟಕ್ಕೆ ಹೋದ್ರು ನೋಡಿ. ಅವ್ರಿಗೆ ಭೇದನೇ ಇಲ್ಲ ಇದ್ರಲ್ಲಿ. ಏನ್ ಅವರಿಗೆ ತಪ್ಪು ಒಪ್ಪು, ಧರ್ಮ ಅಧರ್ಮ ಯಾವುದು ಬರೋದಿಲ್ಲ. ಎಲ್ಲ ಕಡೆ ಪರಮಾತ್ಮನು ಅದನ್ನೇ ಹೇಳೋದು, ಅವರಿಗೆ ಯಾವ್ದಾವ್ದು ಲೆಕ್ಕಕ್ಕೆ ಬರೋದಿಲ್ಲ. ಪಾಪ ಪುಣ್ಯ, ಒಳ್ಳೇದು ಕೆಟ್ಟದು, ಯಾಕಂದ್ರೆ ಅವ್ರೆಲ್ಲದಕ್ಕೂ ಪರೆ ಆಗೋಗ್ಬಿಟ್ಟಿದಾರಂತ ಪರಮಾತ್ಮನೇ ಹೇಳ್ತಾನೆ. ಆ ಒಂದು ಮನಸ್ಥಿತಿಗೆ ಹೋದವರು ಆ ರೀತಿ ಇರ್ತಾರೆ. ಒಂದು ಶಾಹುಕಾರ ಗಂಡ ಹೆಂಡತಿ ಒಂದು ಸಮಯ ಬಂದ್ಮೇಲೆ ಜೀವನದಲ್ಲಿ ಇನ್ನು ಅವರು ಸನ್ಯಾಸ ತಗೊಂಡು ಇನ್ನು ಮುಂದೆ ಮನೆ ಬಿಟ್ಟು ಹೋಗ್ತಾರ. ಹೋಗ್ತಾ ಏನಾಯ್ತು, ಒಂದು ಕಡೆ ಅಲ್ಲಿ ದುಡ್ಡು ಬಿದ್ದಿರುತ್ತೆ. ಸೊ ಅವಾಗೆ ಈ ಗಂಡ ಇದ್ದಿದ್ದು, ಅರೆ ಇಲ್ಲಿ ದುಡ್ಡು ಬಿದ್ದಿದೆ ಅಂತೇಳಿ
ನೋಡ್ತಾನೆ ದುಡ್ಡನ್ನು ನೋಡಿ ಹೆಂಡತಿ ಕರಿತಾನೆ, ಕರೆದು ಹೇಳ್ತಾನೆ ನೋಡಿ ದುಡ್ಡು ಬಿದ್ದಿದೆ ನೋಡಂತೆ. ಆ ಹೆಂಡತಿ ಅಂತಾರೆ ಮತ್ತೆ ನೀವೇನ್ ಸನ್ಯಾಸ ತಗೊಂಡ್ರಿ, ಇವಾಗ್ನೂ ನಿಮ್ಗೆ ಅದು ದುಡ್ಡಾಗಿ ಕಾಣಿಸ್ತಾ ಇದ್ರೆ ಅದೇನ್ ಸನ್ಯಾಸ ಆಯ್ತು ನಿಮ್ಗೆ? ಕಲ್ಲಿಗೆ ದುಡ್ಡಿಗೆ ಏನು ವ್ಯತ್ಯಾಸ ಇಲ್ಲ ಇವಾಗ. ಇದು ಮನಸ್ಥಿತಿ. ಇದು ಯಾರ ಒಂದ್ ಮಟ್ಟಕ್ಕೆ ಹೋಗಿರ್ತಾರಲ್ಲ ಅವ್ರಿಗೆ ಯಾವುದು ವ್ಯತ್ಯಾಸ ಕಾಣಂಗಿಲ್ಲ. ಬಂಗಾರ ಆಯ್ತು, ಕಲ್ಲಾಯ್ತು, ರತ್ನ ಆಯ್ತು. ಯಾರು ಈ ಜಗತ್ತಿನಲ್ಲಿ ಇರ್ತಾರೋ ಅವ್ರಿಗೆ ಇವೆಲ್ಲ ವ್ಯತ್ಯಾಸಗಳು ಕಾಣಿಸ್ತವೆ. ಆಮೇಲೆ ಅದ್ರ ರೇಟ್ ಕೂಡ ಗೊತ್ತಾಗತ್ತೆ ಅವ್ರಿಗೆ. ಇದಿಷ್ಟು ಕ್ಯಾರೆಟ್ ಇದೆ, ಇದು ಈ ಕಲರ್ ಇದೆ, ಇದಕ್ಕೆ ಎಷ್ಟು ರೇಟ್ ಇದೆ ಅಂತೇಳಿ. ಜಗತ್ತಿನಲ್ಲಿ ಇರೋರಿಗೆ, ಇಲ್ಲದೆ ಇರೋರಿಗೆ ಎಲ್ಲ ಒಂದೇ. ಸೊ ಇಲ್ಲಿ 4ನೇ ಚಾಪ್ಟರ್ ಅಲ್ಲಿ ಹೇಳಿದ್ದು ಪರಮಾತ್ಮ ಇಷ್ಟೇ, ನೀನು ಆ ಒಂದು ಅಹಂಕಾರವನ್ನು ಬಿಟ್ಟು ನೀನು ಕಾರ್ಯವನ್ನು ಮಾಡು, ಅವಾಗ ನೀನು ಸನ್ಯಾಸ ಯೋಗ ಆಗುತ್ತೆ. ಅದೇ ಕರ್ಮಯೋಗ ಸನ್ಯಾಸ ಯೋಗ ಆಗುತ್ತೆ. ಅಲ್ಲಿ ನೀನು ಫಲದ ಆಸೆ ಬಿಟ್ಟೆ, ಇಲ್ಲಿ ನೀನು ಸ್ವತಃ ಕರ್ಮನೇ ಮಾಡಿಲ್ಲ ನೀನು. ಇನ್ನು ಮುಂದೆ 5ನೇ ಚಾಪ್ಟರ್ ಅಲ್ಲಿ ಇಲ್ಲಿ ಪರಮಾತ್ಮ ಮನಸ್ಸಿನ ಬಗ್ಗೆ ಹೇಳ್ತಾರೆ. ಯಾಕೆ ಇವ ನೆಕ್ಸ್ಟ್ 6ನೇ ಚಾಪ್ಟರ್ ಅಲ್ಲಿ ಏನಿದೆ, ನಾವಿರೋದು ಇವಾಗ ಧ್ಯಾನ ಯೋಗ. ನಾವೆಲ್ಲ ತಿಳ್ಕೊಂತಾ ಇರೋದು ಮನಸ್ಸಿನ ಬಗ್ಗೆ. ಧ್ಯಾನ ಮಾಡ್ಬೇಕಂದ್ರೆ ಮನಸ್ಸಿಂದ ಅಲ್ಲ ಧ್ಯಾನ ಮಾಡೋದು. ಸೊ ಮನಸ್ಸಿನ ಬಗ್ಗೆ ಹೇಳ್ತಾರೆ. ಆಮೇಲೆ ಈ ಮನಸ್ಸಿನಲ್ಲಿ ಇರ್ತಕ್ಕಂಥ ಷಡ್ರಿಪುಗಳು, ಆ ಮಲಿನತೆ ಏನ್ ಮನಸ್ಸಿನಲ್ಲಿದೆ ಅದರಿಂದ ಬರ್ತಕ್ಕಂಥ ಷಡ್ರಿಪುಗಳು ಹೇಗೆ ಮನಸ್ಸನ್ನು ತೊಂದರೆಗೀಡು ಮಾಡುತ್ತೆ ಅಂದ್ರೆ, ಇವೆಲ್ಲ ಧ್ಯಾನಕ್ಕೋಸ್ಕರ ಏನ್ ಭಂಗ ಆಗ್ಲಿಕ್ಕೆ ಸಾಧ್ಯ ಉಂಟಲ್ಲ, ಇದನ್ನ ಇಲ್ಲಿ ಅವ್ರು ತಿಳಿಸ್ಕೊಡ್ತಾರೆ. ಮತ್ತೇನು, ಕರ್ಮಯೋಗದಲ್ಲಿ ನಿನ್ನ ಮನಃಶುದ್ಧಿ ಆಯ್ತು. ಯಾಕೆ? ಈಶ್ವರಾರ್ಪಣ ಪ್ರಸಾದ ಬುದ್ಧಿಯಿಂದ ನಿನಗೆ ಚಿತ್ತ ಶುದ್ಧಿ ಮತ್ತು ಚಿತ್ತ ಏಕಾಗ್ರತೆ ಬಂತು. ಆದ್ರೆ ಇನ್ನ ಬಾಕಿ 6 ರಿಪುಗಳಲ್ಲಿ ಏನಾಯ್ತು, ಅಲ್ಲಿ ಚಿತ್ತ ಶುದ್ಧಿ ಚಿತ್ತ ಏಕಾಗ್ರದಿಂದ ಬರೀ ನಿನಗೆ ಕಾಮ ಕ್ರೋಧ ಮಾತ್ರ ನಿನಗೆ ಕಮ್ಮಿ ಆಯ್ತು. ಬಾಕಿ 4 ಲೋಭ ಮೋಹ ಮದ ಮಾತ್ಸರ್ಯ, ಇವು 4 ನಿನ್ನಲ್ಲಿ ಇನ್ನ ಹಾಗೆ ಇದೆ. ಇದನ್ನ ನೀನು ಯಾವ ರೀತಿ ಕಡಿಮೆ ಮಾಡಬೇಕು? ಇವಾಗ ಮನಸ್ಸಿಂದ ತಗೊಳ್ಳಿ. ಮನಸ್ಸು ಪ್ರಾಮುಖ್ಯವಾಗಿ 3 ಗುಣಗಳು ಮನಸ್ಸಿಗೆ. ಒಂದು, ಮನಸ್ಸಿನ ಮೊದಲನೇ ಗುಣ ಮಲಿನ. ಮಲಿನ ಅಂದ್ರೆ ಜನ್ಮದಿಂದ ಅದು ಅಶುದ್ಧವಾಗಿರುತ್ತೆ, ಗಲೀಜು, ಮಲಿನ ಅಂದ್ರೆ. ಎರಡನೇದೇನು? ಚಂಚಲತೆ ಮತ್ತು ಅದ್ರ ಜೊತೆಗೆ ಇನ್ನ 4 ಮನಸ್ಸಿನ ಒಂದು ಗುಣಗಳು. ಇನ್ನು 4 ಯಾವುದು? ಚಂಚಲತೆ ಅಂದ್ರೆ ಒಂದು ಕಡೆ ನಿಂದಿರೋದಿಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆ, ಒಂದು ವಸ್ತುವಿಂದ ಇನ್ನೊಂದು ಕಡೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ, ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿ, ಇದು ಯಾವಾಗಲೂ ಚಂಚಲವಾಗಿ ತಿರುಗ್ತಾ ಇರುತ್ತೆ. ಅದರಲ್ಲೇ ಇನ್ನೊಂದು ಗುಣ ಪ್ರಮಾತಿ ಅಂತಾರೆ. ಪ್ರಮಾತಿ ಅಂದ್ರೆ ಗೊಂದಲ ಮಾಡ್ತಕ್ಕಂಥದ್ದು. ಇದು ಇದರ ಒಂದು ನೇಚರ್. ಅಡಾವುಡಿ ಮಾಡ್ತಕ್ಕಂಥದ್ದು, ಕೇವಾಸ್, ಕನ್ಫ್ಯೂಷನ್, ಮತ್ತೆ ಹಿಂಸೆ ಕೊಡೋದು, ಟಾರ್ಮೆಂಟಿಂಗ್, ತೊಂದರೆ ಕೊಡೋದು. ಯಾವುದು ಒಂದಲ್ಲ ಒಂದು ರೀತಿಯಿಂದ ತೊಂದರೆ ಕೊಡೋದು, ಇದು ಪ್ರಮಾತಿ. ಚಂಚಲಂ ಪ್ರಮಾತಿ. ಮತ್ತೆ 3ನೇದು ಬಲವತ್ ಅಂತಾರೆ. ಬಲವತ್ ಅಂದ್ರೇನು? ಮನಸ್ಸು ಬಹಳ ಗಟ್ಟಿ, ದೊಡ್ಡ ಸ್ಟ್ಯಾಮಿನಾ. ಅದಕ್ಕೆ ಯಾವಾಗಲೂ ಚಿಂತೆ ಕೊಡ್ತಾ ಇರುತ್ತೆ, ಬೇಡಿಕೆಗಳು ಕೊಡ್ತಾ ಇರುತ್ತೆ, ಮತ್ತೆ ಭಯ ಕೂಡ ಹುಟ್ಟಿಸ್ತಾ ಇರುತ್ತೆ. ಚಂಚಲಂ ಪ್ರಮಾತಿ ಬಲವತ್ ದೃಢಂ. ದೃಢಂ ಅಂದ್ರೆ ಒಂದ್ಸರ್ತಿ ಏನಾದ್ರೂ ಅದಕ್ಕೆ ವಿಚಾರ ಬಂತು, ಇಲ್ಲ ಆಸೆ ಬಂತು ಅಂದ್ರೆ ಅದನ್ನ ತೀರೋವರೆಗೂ ಬಿಡೋದಿಲ್ಲ. ನಮ್ಮ ಕೋರಿಕೆ, ಡಿಮ್ಯಾಂಡ್ ಅಂದ್ರೆ ಸ್ಟಬರ್ನೆಸ್ ಅಂದ್ರೆ ಮೊಂಡುತನ. ಇದು ಇದ್ರದ್ದು 4ನೇ ಗುಣ. ಇದು ಚಂಚಲಂ ಪ್ರಮಾತಿ ಬಲವತ್ ದೃಢಂ. ಆಮೇಲೆ ನಿಗ್ರಹಂ ಸುದುಷ್ಕರಂ ಅಂತಾರೆ. ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ ಮನಸ್ಸನ್ನ.
ಅಂದ್ರೆ ಏನಾಯ್ತು, ಒಂದು ದೊಡ್ಡ ಬಿರುಗಾಳಿ ಇದ್ದಂಗೆ ಇದು ಸೈಕ್ಲೋನ್ ಬಂತು ಅಂದ್ರೆ ಒಂದೊಂದ್ ಸರ್ತಿ ಎಲ್ಲಿ ಕರ್ಕೊಂಡು ಹೋಗುತ್ತೋ ನಮಗೆ ಗೊತ್ತೇ ಆಗೋದಿಲ್ಲ. ಸೊ ಚಂಚಲತೆ ಜೊತೆಗೆ 4 ಬೇರೆ ಅದರ ಉಪಗುಣಗಳೇನಿದೆ, ಇದು 2ನೇದ್ರಲ್ಲಿ ಬರುತ್ತಿದೆ. ಇನ್ನು 3ನೇದಲ್ಲಿ ಇದು ಮಾಡುತ್ತೆ ಚೈತನ್ಯ ಖಂಡನೆ ಅಂತೇಳಿ. ಅಂದ್ರೆ ಆ ಪರಮಾತ್ಮನ ಶಕ್ತಿ ನಮ್ಮಲ್ಲಿ ಏನಿದೆ, ಆ ಒಂದು ಚೈತನ್ಯ ಶಕ್ತಿ, ಅದಕ್ಕೆ ಇದು ಪದ ಹಾಕ್ಬಿಟ್ಟಿದೆ. ಅಲ್ಲಿ ಹೋಗಕ್ ಬಿಡೋದಿಲ್ಲ ನಮ್ಗೆ. ಅದು ನೀವೆಷ್ಟು ಧ್ಯಾನ ಮಾಡಿ ಅಲ್ಲಿ ಆ ಒಂದು ಶುದ್ಧ ಚೈತನ್ಯದ ಕಡೆ ಹೋಗ್ಬೇಕಂತಿರೋ ಅಲ್ಲಿ ಅದು ಖಂಡನೆ ಮಾಡುತ್ತೆ. ಖಂಡನೆ, ನಿರಾಕರಣೆ, ಅಡ್ಡ ಮಾಡೋದು. ಯಾಕೆ? ಮಾಯಾದಿಂದ ಸೃಷ್ಟಿಯಾಗಿರ್ತಕ್ಕಂಥ ಮನಸ್ಸಲ್ವಾ ಇದು. ಸೊ ಮಾಯಾದ ಕೆಲಸ ಏನು? ಆವರಣ ಶಕ್ತಿ. ಈ ಚೈತನ್ಯ ಆವರಣ ಮಾಡ್ತಕ್ಕಂಥದ್ದು ಈ ಚೈತನ್ಯ ಖಂಡನೆ, ನಿರಾಕರಣೆ, ಆವರಣ, ಇವೆಲ್ಲ ಅದ್ರ ಗುಣಗಳು. ಸೊ ಮಲಿನತೆ ಇರ್ತಕ್ಕಂಥ ಇದರ ಒಂದು ಮುಖ್ಯವಾದ ಗುಣ. ಆಮೇಲೆ 2ನೇದ್ರಲ್ಲಿ ಚಂಚಲಂ ಪ್ರಮಾತಿ ಬಲವತ್ ದೃಢಂ ನಿಗ್ರಹಂ ಸುದುಷ್ಕರಂ ಅಂತೇಳಿ. ಆದ್ಮೇಲೆ 3ನೇದು ಚೈತನ್ಯ ಖಂಡನೆ, ನಿರಾಕರಣೆ, ಚೈತನ್ಯ ಆವರಣ. ಸೊ ಇದು ಮನಸ್ಸಿನ ಗುಣ. ಇಷ್ಟ ಆಯ್ತು. ಇಷ್ಟು ಮತ್ತೆ ಮನಸ್ಸಿನ ಗುಣ ಈ ತರ ಇರ್ಬೇಕಾದ್ರೆ ನಾವು ಮತ್ತೆ ಮಲಿನತೆ ಒಂದು ಮೊದಲನೇದಾಯ್ತಲ್ಲ, ಅದನ್ನ ತೆಗಿಬೇಕಲ್ಲ ನಾವು. ಈ ಚಂಚಲತೆ ಇದೆಲ್ಲ ಇದೆ, ಮತ್ತೆ ಇದನ್ನ ಹೇಗೆ ನಾವು ನಿಂದಿರ್ಸೋದು? ಇವೆರಡು ಮಾಡಿದ್ರೆ ಇನ್ನು ಅವಾಗ ಜ್ಞಾನದ ಸ್ವರೂಪದಿಂದ ನಮಗೇನು, ಹೇಗೆ ಬೆಳಕು ಬಂದ್ರೆ ಕತ್ತಲು ಓಡೋಗುತ್ತೋ ಹಾಗೆ ಆ ಒಂದು ಶುದ್ಧವಾದ ನಮ್ಮ ಮನಸ್ಸು, ಅಚಂಚಲಿತವಾದ ಮನಸ್ಸು ಇದ್ದಾಗ ಈ ಚೈತನ್ಯದ ದರ್ಶನ ಸುಲಭವಾಗಿ ನಮಗಾಗೋಗುತ್ತೆ. ಸೊ ನೋಡಿ, ನಾವು ಯಾವುದೇ ಒಂದು ಕಡೆ ಹೋಗ್ಬೇಕಾದ್ರೆ ಮೊದಲು ಅದು ಎಲ್ಲಿದೆ, ಎಷ್ಟು ದೂರ ಇದೆ, ಯಾರ್ದಾದ್ರೂ ಆಫೀಸ್ಗೆ ಹೋಗ್ತೀವಿ ಅಂದ್ರೆ ಎಷ್ಟು ಗಂಟೆವರೆಗೂ ತೆಗೆದಿರ್ತಾರೆ, ನಾವು ಯಾರನ್ನ ಭೇಟಿ ಆಗ್ಬೇಕಂತಿದೀವಿ, ಅವ್ರು ಇದಾರೋ ಇಲ್ಲೋ, ಇವೆಲ್ಲ ನೋಡ್ಕೊಂಡು ನಾವು ಹೋಗ್ಬೇಕಲ್ಲ. ಸೊ ಇವಾಗ ನಾವು ಮನಸ್ಸಿನ ಜೊತೆಗೆ ನಮ್ ವ್ಯವಹಾರ ನಡಿಬೇಕು ಇವಾಗ. ಯಾಕೆ? ಧ್ಯಾನ ಮಾಡ್ಬೇಕಂದ್ರೆ ಮನಸ್ಸೇ ನಮಗೆ ಬೇಕು. ಆ ಮನಸ್ಸು ಹೇಗಿದೆ ಅಂತ ಗೊತ್ತಾದ್ರೆ ಅವಾಗೆ ನಾವು ಅದ್ರ ತಕ್ಕಂತೆ ನಮ್ಮ ವಿಚಾರಗಳು ಮಾಡ್ಬೋದು. ಯಾಕೆ? ನಾವು ಗೆಲ್ಬೇಕಲ್ವಾ ಮನಸ್ಸನ್ನ. ಸೊ ಇಲ್ಲಿ ಈ 5ನೇ ಚಾಪ್ಟರ್ ಅಲ್ಲಿ ಹೇಳಿದ್ದೇನು, ಮೊದಲನೇದಾಗಿ ನೀನು ಆ ಮನಃಶುದ್ಧಿಯನ್ನು ಮಾಡು. ಮಲಿನತೆ ಅನ್ನೋದೇನಿದೆಯಲ್ಲ ಅದನ್ನ ನೀನು ತೆಗೆದಾಕು. ಅದು ಹೇಗಾಗುತ್ತೆ? ಚಿತ್ತ ಶುದ್ಧಿ, ಚಿತ್ತ ಏಕಾಗ್ರತ, ಕರ್ಮವನ್ನು ನೀನು ಫಲದ ಆಸೆ ಇಲ್ಲದೆ ಆ ಪರಮಾತ್ಮನೇ ಕೈಯಲ್ಲಿ ನೀನು ಒಂದು ಕರ್ಣವಾಗಿದೆಯಾ ಅಂತೇಳಿ ನೀನು ಕೆಲಸ ಮಾಡು. ಆ ಚಿತ್ತ ಶುದ್ಧಿ, ಚಿತ್ತ ಏಕಾಗ್ರತೆ ಅಂದ್ರೆ ಮಲಿನತೆ ಹೋಗುತ್ತೆ. ಬಾಕಿ 2ನೇದು ಚಂಚಲಂ ಪ್ರಮಾತಿ ಬಲವದ್ ದೃಢಂ ನಿಗ್ರಹಂ ಸುದುಷ್ಕರಂ, ಇದು ಹೇಗೋಗುತ್ತೆ? ಇದಕ್ಕೆ ನೀನು ಇನ್ನ ಬಾಕಿಯ 4 ಇದೆಯಲ್ಲ, ಲೋಭ, ಮೋಹ, ಮದ, ಮಾತ್ಸರ್ಯ. ಯಾಕೆ? ಕಾಮ, ಕ್ರೋಧ ಅದು ಇದರಿಂದ ಹೋಯ್ತು, ಕರ್ಮಯೋಗದಿಂದ. ಈ ಲೋಭ, ಮೋಹ, ಮದ, ಮಾತ್ಸರ್ಯನ ನೀನ್ ಹೇಗೆ ತೆಗಿತೀಯಪ್ಪ? ಅದಕ್ಕೂ ಒಂದು ದಾರಿ ಹೇಳ್ಕೊಡು ಕೃಷ್ಣ. ಲೋಭ ಅಂದ್ರೆ ಏನಾಯ್ತು? ಹೆಚ್ಚಿನ ಆಸೆ. ಇದನ್ನ ನಾನು ಹೇಗ್ ಮಾಡ್ಬೇಕು? ಇಲ್ಲಿ ಪರಮಾತ್ಮ ಆಯ್ತು, ಶಾಸ್ತ್ರಗಳು ಹೇಳೋದೇನಂದ್ರೆ, ಯಾವ ಒಂದು ಈ ಗುಣ ಇದೆಯಲ್ಲ ನಮ್ಮಲ್ಲಿ, ಅಡ್ಡ ಗುಣಗಳೇನಿದಾವೆ, ಅದನ್ನ ನೀವು ತೊಲಗ್ಬೇಕಂದ್ರೆ ಅದನ್ನ ರಿವರ್ಸ್ ಆಕ್ಷನ್ ಮಾಡಿ ಅಂತಾರವ್ರು. ಅದಕ್ಕೆ ವಿರುದ್ಧವಾದ ಮಾಡಿ. ಅವಾಗೇನಾಗುತ್ತೆ? ಇದು ನ್ಯೂಟ್ರಲೈಸ್ ಆಗಿ ಈ ಗುಣ ಹೋಗುತ್ತೆ ಅಂತ ಇದು ಋಷಿ ಮುನಿಗಳು ಹೇಳೋದು. ಸೊ ನಮಗೆ ಅತಿ ಹೆಚ್ಚಿನ ಆಸೆ ಇದೆ, ನಾನು ಅದನ್ನಿಂದ ತೊಲಗ್ಬೇಕಂದ್ರೆ ಹೇಗೆ? ನಾನು ದಾನ ಮಾಡಬೇಕು. ಬೇರೆಯವರಿಗೆ ಸಹಾಯ ಮಾಡಬೇಕು. ದಾನ ಅಂದ್ರೆ ಬರೀ ದುಡ್ಡು ಅಂತಲ್ಲ. ದಾನ ನೀವು ಸೇವೆಯಿಂದ ಮಾಡ್ಬೋದು. ನನ್ನ ಹತ್ರ ಸಮಯ ಇದೆ ಅಂತೇಳಿ ಸಮಯ ಕೊಡೋದು ಒಂದು ದಾನ.
ಜ್ಞಾನ ಕೊಡುವುದು ಒಂದು ದಾನ, ದುಡ್ಡು ಕೊಡುವುದು ಒಂದು ದಾನ. ಇವೆಲ್ಲ ದಾನ. ನಂದು ನಂದು ಇನ್ನ ಬೆಳೆಸ್ಬೇಕು, ಇನ್ನ ಗಳಿಸ್ಬೇಕು ಅಂತ ಏನು ಅದೊಂದು ಲೋಭ ಇದೆಯಲ್ಲ, ಅದನ್ನ ಹೊಡೆದು ಹಾಕ್ಬೇಕಂದ್ರೆ ನೀವು ದಾನ, ಅದಕ್ಕೆ ದಾರಿ. ಅದಾದ್ಮೇಲೆ ದಾನ, ಇದು ಲೋಭ ಏನಾಯ್ತು, ಮೂರನೇದು. ಇದು ಮೊದಲನೇದು ಕಾಮ, ಕ್ರೋಧ. ಅವೆರಡಕ್ಕೆ ನಮಗೆ ಅಂಕುಶ ಎಲ್ಲಿ ಬಂತು? ಕರ್ಮಯೋಗದಿಂದ ಬಂತು, ಚಿತ್ತಶುದ್ಧಿ, ಚಿತ್ತ ಏಕಾಗ್ರತೆಯಿಂದ. ಮೂರನೇದು ಲೋಭ. ಲೋಭಕ್ಕೆ ನಾವು ವಿರುದ್ಧವಾಗಿ ಮಾಡ್ಬೇಕಾದ್ದು ದಾನ. ನಾಲ್ಕನೇದು ಮೋಹ. ಮೋಹ ಅಂದ್ರೆ ಏನು? ಡೆಲ್ಯೂಷನ್ ಅಂತಾರೆ. ಡೆಲ್ಯೂಷನ್ ಅಂದ್ರೆ ನಮಗದು ಅದ್ರ ಸರಿಯಾದ ಅರ್ಥ, ಯಾವುದೇ ಒಂದು ಪರಿಸ್ಥಿತಿ ಏನಿರುತ್ತಲ್ಲ, ಅದು ಸರಿಯಾದ ಒಂದು ಅರ್ಥ ನಮಗೆ ಗೊತ್ತಿಲ್ಲ. ಅದನ್ನ ಏನೋ ನಾವು ತಪ್ಪಾರ್ಥ ಮಾಡ್ಕೊಂಡ್ಬಿಟ್ಟಿದೀವಿ. ಒಂಥರ ಭ್ರಾಂತಿ, ಭ್ರಮೆ, ಮುಚ್ಚು ಅಂತ ಏನಂತೀವಲ್ಲ, ಈ ರೀತಿ. ಅದ್ರದ್ದು ಸರಿಯಾದ ರೀತಿ ನಮಗೆ ಗೊತ್ತಿಲ್ಲ. ಎಷ್ಟೊಂದು ಸರ್ತಿ ನಮ್ಮ ಜೀವನದಲ್ಲಿ ಪರಿಸ್ಥಿತಿಗಳು ಬರುತ್ತೆ, ನಾವು ಈ ಒಂದು ಷಡ್ರೂಪುವಿನ ಒಂದು ಗೊಂದಲದಲ್ಲಿ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ನಮ್ಮ ಮನಸ್ಥಿತಿಯನ್ನು ಕೆಡಿಸ್ಕೊಂಡು ಸುತ್ತಮುತ್ತ ಇರೋರ ಹತ್ರನೂ ನಾವೇನಿದೆ ವ್ಯವಹಾರ ಸರಿಯಾಗಿ ಮಾಡದೆ ನಮ್ಮ ಸಂಬಂಧಗಳನ್ನ ನಾವು ಕಳ್ಕೊಂತೀವಿ. ಮಾಡೋದಕ್ಕೊಂದು ಪದ್ಧತಿ ಇದೆ ಪ್ರತಿಯೊಂದಕ್ಕೆ. ಏನೇ ತೊಂದರೆ ಬರಲಿ, ಏನೇ ಆಗಲಿ, ಇಲ್ಲಿ ಪರಮಾತ್ಮ ಈ ಮೋಹಕ್ಕೆ ಒಂದು ಬಹಳ ಒಳ್ಳೆ ಒಂದು ಘಟನೆ ಹೇಳ್ತೇನೆ ನೋಡಿ ನಿಮಗೆ. ಮಹಾಭಾರತದಲ್ಲಿ ದ್ರೌಪದಿಯ ವಸ್ತ್ರಾಭರಣ ಆಗಿರುತ್ತೆ. ಹಸ್ತಿನಾಪುರದಿಂದ ದ್ರೌಪದಿ ಅವರು ಒಬ್ಬರೇ ಬರ್ತಾರ ಅಲ್ಲಿಂದ. ಮಹಾರಾಣಿ, ಸಾಮ್ರಾಣಿ, ಅವರು ಅಲ್ಲಿಂದ ಬಂದ್ಬಿಡ್ತಾರ. ಅವರು ಇಂದ್ರಪ್ರಸ್ಥಕ್ಕೆ ಬಂದು ತಮ್ಮ ಕೋಣೆಯಲ್ಲಿ ಹೋಗಿ ಬಾಗಿಲು ಮುಚ್ಕೊಂಡ್ಬಿಡ್ತಾರೆ. ಆಗ 5 ಜನ ಪಾಂಡವರು ಹಿಂದೆ ಬರ್ತಾರೆ, ಓಡಿ ಬರ್ತಾರೆ ಅವರು. ಅಷ್ಟೊತ್ತಿಗೆ ಅಲ್ಲೆಲ್ಲ ಮತ್ತೇನು ಸಭೆಯಲ್ಲೆಲ್ಲ ಏನೇನು ಆಗ್ಬೇಕಾಗಿತ್ತು, ಅಜ್ಞಾತವಾಸ, ಅದು ಇದು ಎಲ್ಲ ಮಾತುಕತೆ ಆಗುತ್ತಲ್ಲಿ. ಆಯ್ತು, ನಿಮಗೆ 12 ವರ್ಷ ಮತ್ತೆ 1 ವರ್ಷ ಅಜ್ಞಾತವಾಸ ಆದ್ಮೇಲೆ ನಿಮ್ದೇನಿರುತ್ತೆ ಅದೆಲ್ಲ ಕಳ್ಕೊಂಡಿದ್ದೆಲ್ಲ ಅವಾಗ ಕೊಡ್ತೀವಿ ಅಂತ ಅದು ಒಂದು ಒಪ್ಪಂದ ಆಯ್ತು. ಅಷ್ಟೆಲ್ಲ ಮಾತುಕತೆ ಮುಗಿಸ್ಕೊಂಡು ಇವ್ರು ಬರ್ತಾರೆ ಇಲ್ಲಿಗೆ. ಬಂದಾಗ ನೋಡಿ, ಎಲ್ಲಾರು ಬಾಗಿಲು ತಟ್ತಾರೆ, ಬಾಗಿಲು ದಬ್ಬುತ್ತಾರೆ, ಬಾಗಿಲು ಹೊಡಿತಾರೆ. ಭೀಮ್ಸೇನ್ ಅಂತವ್ರು ಬಾಗಿಲನ್ನ ಹೊಡೆದ್ರು ಕೂಡ ಅದು ಜುಮ್ಮನಂಗಿಲ್ಲ ಬಾಗಿಲದು. ಇವ್ರು ಒಂದು ಸಂಕಲ್ಪದ ಶಕ್ತಿ ನೋಡಿ ಎಷ್ಟಿದೆ. ಆ ಬಾಗಿಲು ಹಾಗೇ ಮುಚ್ಚಿರುತ್ತದು. ಅವಾಗ ಸ್ವಲ್ಪ ಹೊತ್ತಿಗೆ ಕೃಷ್ಣ ಪರಮಾತ್ಮ ಬರ್ತಾರೆ. ಇವರೆಲ್ಲ ಅಂತಾರೆ, ನಮ್ಮ ಕೈಲಿ ಏನಾಗೋದಿಲ್ಲ, ಆ ಕೃಷ್ಣ ಪರಮಾತ್ಮನ ಏನಾದ್ರೂ ಮಾಡ್ಬೇಕು, ದ್ರೌಪದಿಗೆ ಸಮಜಾಯಿಸೋದು ಅಂತ ಹೇಳಿ ಇನ್ನ ಕೃಷ್ಣ ಪರಮಾತ್ಮರು ಹೋಗ್ತಾರೆ ಅಲ್ಲಿ. ಅದು ಹೋಗಿ ಬಾಗಿಲು ಮುಟ್ತಿದ್ದಂಗೆನೆ ಕೂಗ್ತಾರೆ ಮೊದಲು, ಆಮೇಲೆ ಬಾಗಿಲು ಮುಟ್ತಿದ್ದಂಗೆನೆ ಬಾಗಿಲು ತೆಗಿಯುತ್ತೆ. ಅಲ್ಲಿ ಇಲ್ಲಿ ದ್ರೌಪದಿ ಕೆಳಗೆ ಕೂತ್ಬಿಟ್ಟಿದ್ದಾರೆ. ನಾನು ನಿನಗೆ ಮುಖ ತೋರ್ಸೋ ಸ್ಥಿತಿಯಲ್ಲಿಲ್ಲ ಕೃಷ್ಣ. ನನಗಿವತ್ತು ಏನಾಗಿದೆ, ಈ ಅನಾಹುತ ನನ್ನ ಜೀವನದಲ್ಲಿ, ನಾನು ಯಾರಿಗೂ ಮುಖ ತೋರ್ಸೋ ಪರಿಸ್ಥಿತಿಯಲ್ಲಿಲ್ಲ ನಾನು ಅಂತ ಹೇಳಿ ಮುಖ ಮುಚ್ಕೊಂಡು ಅಲ್ಲಿ ಕೂತ್ಬಿಟ್ಟಿರ್ತಾರೆ. ಇವಾಗ ಇಲ್ಲೇನಾಯ್ತು ನೋಡಿ, ಈ ದ್ರೌಪದಿಗೆ ಒಂದು ಮೋಹ. ಏನ್ ಮೋಹ? ಪರಿಸ್ಥಿತಿಯ ಒಂದು ಅರ್ಥ ಗೊತ್ತಾಗಿಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ ಇಂಥ ಪರಿಸ್ಥಿತಿಯಲ್ಲಿ? ಆಕ್ರೋಶ, ಕ್ರೋಧ, ವಿಪರೀತ ಸಿಟ್ಟು, ಇದು ಸಾಮಾನ್ಯ ಅಲ್ವಾ? ಇಲ್ಲಿ ನೋಡಿ, ಇವಾಗ ನಾನು ಯಾಕೆ ಇದನ್ನ ಮೋಹ ಅಂದ್ರೆ, ಈ ಭ್ರಾಂತಿಯ ಸಿಚುವೇಶನ್ ಅಲ್ಲಿ ಯಾಕೆ ನಾನು ಈ ಕಥೆ ಹೇಳ್ತಾ ಇದ್ದೇನೆ ಅಂದ್ರೆ, ಮುಂದೆ ಏನಾಗತ್ತೆ ನೋಡಿ. ಸೊ ವಾರ್ತಾಲಾಪ ಆಗುತ್ತೆ ಕೃಷ್ಣಂಗೆ ದ್ರೌಪದಿಗೆ. ಇನ್ನು ದ್ರೌಪದಿ ಶುರು ಮಾಡ್ತಾರೆ ಹೇಳೋದು, ಕೃಷ್ಣ ನನಗೆ ಯಾಕೆ ಆಗ್ಬೇಕಾಗಿತ್ತು ಈ ರೀತಿ? ನಾನು ಏನ್ ಕರ್ಮ, ನಾನು ಏನ್ ಪಾಪ ಮಾಡಿದ್ದೀನಿ ಅಂತ ನನಗೆ ಈ ರೀತಿ ಆಯ್ತು? ಮೊದಲನೇ ಪ್ರಶ್ನೆ ಕೇಳೋದು. ಅವಾಗೆ ಕೃಷ್ಣ ಪರಮಾತ್ಮ ಅಂತಾರೆ, ನಿನ್ನ ಯಾವ ಕೆಟ್ಟ ಕರ್ಮಕ್ಕೂ ಇದಾಗಿಲ್ಲ, ನಿನ್ನ ಯಾವ ಪಾಪ ಕೂಡ ಅದರಿಂದ ಇದಾಗಿಲ್ಲ ಅಂತಂದ್ರು. ಮತ್ತೆ ಹೀಗೆ
ಇದು ಒಂದು ಆಕಸ್ಮಿಕ. ಇದು ಆ ಕೌರವರ ಒಂದು ಪಾಪಕರ್ಮದಿಂದ ಇವತ್ತು ಅವ್ರಿಗೆ ಒಂದು ಕೃತ್ಯ ಮಾಡಿ ಅವರು ಅದರಿಂದ ಆಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಇನ್ನೊಂದು ನಾವೇನ್ ತಿಳ್ಕೋಬೇಕು, ಯಾರಾದ್ರೂ ನಮಗೆ ಆದಾಗೆ ನಾವೇನೋ ಒಂದು ಪಾಪ ಮಾಡಿರ್ತೀವಿ, ಅದರಿಂದ ನಮಗೆ ಭಗವಂತ ಈ ತೊಂದರೆ ಕೊಟ್ಟು ನಮಗೆ ಇಲ್ಲಿ ಮಾಡಿದಾನೆ ಅಂತ ಒಂದು ವಿಚಾರ ಬರುತ್ತಲ್ಲ. ಇಲ್ಲ, ಭಗವಂತ ಅಲ್ಲಿ ನಿಮ್ಮನ್ನ, ನೀವು ಶ್ರೇಷ್ಠವಾದ ವ್ಯಕ್ತಿ, ಇಲ್ಲಿ ನೀವು ಮುಂದೆ ಎದ್ದು ಇದಕ್ಕೆ ಹೋರಾಡಬೇಕು ಅನ್ನೋದಕ್ಕೆ ನಿಮ್ ಕಡೆಗೆ ಅದಾಗಂಗ್ ಮಾಡ್ತಾನೆ. ನಿಮ್ಗೋಸ್ಕರ ಈ ತರ ತೊಂದರೆ ಬರ್ಲಿಕ್ಕೆ ಮಾಡ್ತಾನೆ. ನಿಮಗ್ ಪಾಪ ಆಗಿದ್ದಕ್ಕೆ ಇದಾಗಿರೋದಿಲ್ಲ. ಇದರಿಂದ ಇದು ಒಂದು ವಿಚಾರ ತಿಳ್ಕೊಂತಾರೆ. ಓಕೆ, ಅವಾಗ ಮಾತು ಹಾಗೆ ನಡೆಯುತ್ತೆ. ನೀನು ಒಂದು ವಿಚಾರ ಮಾಡು, ಈ ಪರಿಸ್ಥಿತಿಯಲ್ಲಿ ಹೇಗೆ ಒಂದು ನದಿಯಲ್ಲಿ ಒಂದು ಮಲಿನ ಇರುತ್ತೆ, ಅದು ಹೋಗಿ ಒಂದು ಸಾಗರದಲ್ಲಿ ಸೇರಿ ಹೇಗೆ ಆ ಮಲಿನ ಎಲ್ಲ ಸಾಗರದಲ್ಲಿ ಹಾಕುತ್ತೋ, ಹಾಗೇನೆ ನೀನು ಈ ಒಂದು ನಿನಗೇನಾಗಿದೆ ಇದು ದುರ್ವ್ಯವಹಾರ, ಇದನ್ನ ನೀನು ನುಂಗ್ ಹಾಕ್ಬೇಕು. ಇದನ್ನ ನೀನು ಇದೇ ರೀತಿ ಏನಾದ್ರೂ ಈ ಪ್ರತಿಶೋಧದಲ್ಲಿ ನೀನು ಇದ್ದೆ ಅಂದ್ರೆ ನೀನು ನ್ಯಾಯ ಮಾಡ್ಲಿಕ್ಕೆ ಆಗೋದಿಲ್ಲ ನಿನಗೆ. ಇದು ನೋಡಿ, ಮೋಹ ಇದ್ದವರಿಗೆ ಹೇಗೆ ಪರಮಾತ್ಮ ಹೇಳ್ಕೊಡ್ತಾ ಇದ್ದಾನೆ ಇಲ್ಲಿ. ನಿನ್ನಲ್ಲಿ ಏನಿದೆ ಇವಾಗ, ಈ ಪ್ರತಿಶೋಧದಲ್ಲಿ ಇದೆಯಾ ನೀನು, ಈ ವಿಚಾರದಲ್ಲಿದ್ರೆ ನಿನಗೆ ನ್ಯಾಯ ಖಂಡಿತ ನೀನ್ ಮಾಡಕ್ಕಾಗೋದಿಲ್ಲ. ಪ್ರತಿಶೋಧ ದುಷ್ಕರಂ ಅಂತಾರವ್ರು. ಆದ್ರೆ ನೀನು ಅದನ್ನೇ ನ್ಯಾಯ ಮಾಡ್ಲಿಕ್ಕೆ ಹೋದ್ರೆ ಅದು ಸತ್ಕರ್ಮ ಆಗುತ್ತೆ. ನಿನ್ನಲ್ಲಿರ್ತಕ್ಕಂತ ಒಂದು ಪೀಡೆ ಏನಿದೆಯಲ್ಲ ಅದನ್ನ ನೋಡು, ಅದು ನಿಂದು ಅಂತ ನೀನ್ ನೋಡ್ಬೇಡ. ನಿನ್ನಂತ ಸಾಮ್ರಾಜ್ಞಿ ಅಂತ ಏನಂತೀವಿ, ಮಹಾಮಹಾರಾಣಿ ಅಂತ ಒಂದು ವ್ಯಕ್ತಿಗೆ ಈ ದುರ್ಯೋಧನ ಈ ರೀತಿ ಮಾಡಿದಾನಂದ್ರೆ ಸಾಮಾನ್ಯ ಸ್ತ್ರೀಗಳಿಗೆ ಇವನು ಏನ್ ಮಾಡ್ಬೋದು? ನಿನ್ನ ಪೀಡೆ ಅಂತ ನೀನು ಅನ್ಕೋಬೇಡ ಇದನ್ನ, ಇದು ಸಂಸಾರದ ಪೀಡೆ ಅನ್ಕ. ನಿನ್ನ ಒಂದು ಈ ದುಃಖಗಳು ಮತ್ತೆ ಪೀಡೆ ಏನಿದೆಯಲ್ಲ ಇದನ್ನ ನೀನು ಸಂಘರ್ಷ ಮಾಡು ಅಂತಾರೆ. ಈ ಪೀಡೆನ ನೀನು ಅಪ್ಕೊಂಡು ನೀನು ಹಾಗೆ ಜೀವನ ಮಾಡಿದ್ರೆ ನೀನು ದುರ್ಬಲ ಆಗ್ತಾ ಹೋಗ್ತೀಯ ನೀನು. ಆದ್ರೆ ಅದೇ ನೀನು ಈ ಪೀಡೆ ಇದು ನಂದಲ್ಲ, ಇದು ನನಗ್ ಮಾಡಿದಾನಂದ್ರೆ ಸಮಾಜಕ್ಕೂ ಮಾಡ್ತಾನೆ. ನಾನಿದ್ರ ವಿರುದ್ಧ ಏನ್ ಮಾಡ್ಬೇಕು, ನಾನಿದ್ರ ವಿರುದ್ಧ ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟ ಅಂತ ನೀನು ವಿಚಾರ ಮಾಡಿದಾಗ ಅವಾಗ ನಿನ್ನ ಈ ನಿರ್ಬಲ ಏನಿರುತ್ತೆ ಅದು ನಿನಗೆ ಒಂದು ಬಲವಾಗಿ ಬರುತ್ತೆ. ನೀನು ನಿನ್ನ ವಿಚಾರ ಪೀಡೆ ವಿಚಾರ ಮಾಡ್ತಾ ಹೋದ್ರೆ ಅದು ಒಂದು ದುಷ್ಕರ್ಮ ಆಯಿತು. ಈ ಒಂದು ಘಟನೆಯಿಂದ ತಗೊಂಡು ನೀನು ಒಂದು ಅದಕ್ಕೆ ಸಮಾಧಾನ ಹುಡುಕು. ಇದಕ್ಕೆ ಈ ಸಂಸಾರದ ಪೀಡೆಗೆ ಏನಿದೆ ಒಂದು ಸಮಾಧಾನ ಹುಡುಕು, ಅದು ನಿನ್ ಸತ್ಕರ್ಮವಾಗತ್ತೆ ಅಂತ ಹೇಳಿದ್ಮೇಲೆ ಅವಾಗ ಇವ್ರೇನಂತಾರೆ, ದ್ರೌಪದಿ ಏನ್ ನೀನ್ ಈ ರೀತಿ ಎಲ್ಲ ಏನ್ ನನ್ಗೆ ಹೇಳ್ತಾ ಇದೀಯಾ ಅಂದ್ರೆ ನಾನು ದುರ್ಯೋಧನಿಗೆ ಕ್ಷಮ ಮಾಡ್ಬೇಕಾ? ಆ ಕುರು ಸಭೆಗೆ ನಾನು ಕ್ಷಮ ಮಾಡ್ಬೇಕಾ? ಅವರು ಕೃಷ್ಣ ಹೇಳ್ತಾರೆ, ಹೌದು, ನೀನು ಇವಾಗ ದುರ್ಯೋಧನಿಗೆ ಕ್ಷಮ ಮಾಡಿದ್ರೆ ಅದು ಅವನ ಒಂದು ಇಳಿಲಿಕ್ಕೆ, ಡೌನ್ಫಾಲ್ಗೆ ಮೊದಲನೇ ಹೆಜ್ಜೆ ಆಗತ್ತಂತಾರೆ. ನಿನ್ನ ಸಲುವಾಗಲ್ಲ, ಸಮಾಜಕ್ಕೋಸ್ಕರ ನೀನು ಅವನಿಗೆ ಸರಿಯಾದ ಒಂದು ಉತ್ತರ ಕೊಡ್ಲೇಬೇಕು. ಎಷ್ಟೇ ಅದರಿಂದ ದುರ್ಘಟನೆಗಳಾಗ್ಲಿ, ಎಷ್ಟೇ ಅದರಿಂದ ನೋವಾಗ್ಲಿ, ಅದು ಧರ್ಮ ಯುದ್ಧವಾಗುತ್ತೆ ಅಂತ ಹೇಳಿ ಅವಾಗ ದ್ರೌಪದಿಗೆ ಕೃಷ್ಣ ಕೇಳ್ತಾರೆ, ಮಾಡ್ಲಿಕ್ಕೆ ಸಾಧ್ಯ ಉಂಟ ನಿನಗೆ? ದ್ರೌಪದಿ ಮಾಡ್ತೀನಿ ಅಂತ. ಸೊ ನೋಡಿ, ಅಂದ್ರೆ ಯಾವ ಒಂದು ವ್ಯಕ್ತಿ ಪೂರಾ ಸೋತೋಗಿ ಮಖ ಮುಚ್ಕೊಂಡು ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಅಂತವ್ರಿಗೆ ಆ ಒಂದು ಮೋಹ ಏನಿತ್ತು, ತಿಳಿಲಾರ್ದ ಪರಿಸ್ಥಿತಿ, ತಪ್ಪ ಅರ್ಥ ಆಗಿರ್ತ ಪರಿಸ್ಥಿತಿ, ಸಿಚುವೇಶನ್ದು, ಇವ್ರು ಅದಕ್ಕೆ ಸರಿಯಾಗಿ ಅರ್ಥ ಹೇಳ್ಕೊಂತ ಹೋದ್ರು. ಇದನ್ನ ಸಂಘರ್ಷವನ್ನಾಗಿ ಮಾಡು, ದುಷ್ಕರ್ಮ ಬೇಡ,
ನೋಡಿ ಯಾವ ರೀತಿ. ಸೊ ಇದು ನಮ್ಮಲ್ಲಿ ಮೋಹ ಇದ್ದಾಗ ಏನ್ ಮಾಡ್ಬೇಕು, ನಾವು ಆ ಒಂದು ಸಮಯದಲ್ಲಿ ಯಾವ್ದಾದ್ರೂ ಶಾಸ್ತ್ರದ ಆಧಾರ ಆಯ್ತು, ಇಲ್ಲ ಶಾಸ್ತ್ರದ ವಿಚಾರ ಗೊತ್ತಿರ್ತಕ್ಕಂಥವ್ರ ಹತ್ರ ತಿಳುವಳಿಕೆ ತಗೊಂಡು ಆ ಒಂದು ಪರಿಸ್ಥಿತಿಯ ಸರಿಯಾದ ಅರ್ಥ ಮಾಡ್ಕೋಬೇಕು ನಾವು. ಇನ್ನು 5ನೇದು ಮದ. ಮದ ಅಂದ್ರೆ ಜಂಬ. ಅದು ಹೋಗ್ಲಿಕ್ಕೆ ಏನ್ ಮಾಡ್ಬೇಕು ನಾವು, ಸೇವೆ ಮಾಡ್ಬೇಕು. ಎಲ್ಲಾದ್ರೂ ಹೋಗಿ ಶ್ರಮದಾನ ಒಂದು ಸೇವೆ ಮಾಡಿದ್ರೆ ಅವಾಗೇನಾಗುತ್ತೆ, ನಮಗೆ ಮದ ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಒಳ್ಳೇದಲ್ಲ ನಮಗದು. ಕೊನೆಯದಾಗಿ ಮಾತ್ಸರ್ಯ. ಬೇರೆ ಯಾರ ಮೇಲಾದ್ರೂ ಹೊಟ್ಟೆ ಕಿಚ್ಚು ಬಂತು, ಅವಾಗ ಅವರಿಗೆ ನೋಡಿ, ಇದಕ್ಕೆಲ್ಲ ಧೈರ್ಯ ಬೇಕು, ಮನೋಬಲ ಬೇಕು. ಅವರಿಗೆ ನಾವು ಸ್ವತಃ ಕಾಂಗ್ರ್ಯಾಚುಲೇಟ್ ಮಾಡ್ಬೇಕು. ಅವ್ರಿಗೆ ನಿಮಗೇನಾದ್ರೂ ಸಹಾಯ ಬೇಕಂದ್ರೆ ಹೇಳಿ, ನಾನು ಇದೀನಿ ನಿಮ್ ಜೊತೆಗೆ ಅಂತೇಳಿ. ಇಲ್ಲ ನೀವು ಹೇಳ್ಬೇಕು, ನಿಮ್ಮಿಂದ ನನಗೆ ಪ್ರೇರಣೆ ಆಯ್ತು ಅನ್ಬೇಕು. ಹೀಗೆ ಮಾಡಿದ್ರೆ ಮಾತ್ರ ನಿಮಗೆ ನಿಮ್ಮಲ್ಲಿರ್ತಕ್ಕಂತಹ ಮಾತ್ಸರ್ಯ ನಿಮ್ಮಿಂದ ಹೋಗುತ್ತೆ. ಸೊ ಈಗ ಈ ಷಡ್ರಿಪುಗಳನ್ನ ಇಟ್ಕೊಂಡು ನೀವು ಯಾವ ರೀತಿ ಧ್ಯಾನ ಮಾಡ್ತೀರಿ? ನೀವು ವಿಚಾರ ಮಾಡಿ. ಮನೇಲಿ ನೀವು ಒಬ್ರಿದ್ದೀರಾನೆ, ಅಡ್ಗೆ ಮನೆಯಲ್ಲಿ ಎಲ್ಲ ಒಂದ್ 3-4 ಪದಾರ್ಥ ಸ್ಟವ್ ಮೇಲೆಲ್ಲ ಇಟ್ಟಿದ್ದೀರಾ ನೀವು, ಬಾಗಿಲು ಓಪನ್ ಇದೆ, ಮೊಬೈಲ್ ಬಗಲಿಗಿದೆ, ಆಫ್ ಇಲ್ಲ ಏನಿಲ್ಲ, ಆನ್ ಆಗಿದೆ. ಮತ್ತೆ ಚಿಕ್ಕ ಮಕ್ಕಳು, 1-2-3 ಚಿಕ್ಕ ಮಕ್ಕಳು ಇದ್ದಾರೆ, ಅವರು ಅಲ್ಲೇ ಆಟ ಆಡ್ಕಂತ ಓಡಾಡ್ಕಂತಿದ್ದಾರೆ. ಅಂಥದ್ರಲ್ಲಿ ನೀವು ಧ್ಯಾನ ಮಾಡಕ್ ಸಾಧ್ಯ ಉಂಟಾ? ಇವೆಲ್ಲ ಷಡ್ರಿಪುಗಳು ಏನಂದ್ರೆ ಅವೇ. ಇವೆಲ್ಲ ಒಂದು ಸ್ಥಿತಿಗೆ ಬಂದು ಸಂಪೂರ್ಣವಾಗಿ ಅದನ್ನ ನೀವು ಒತ್ತಿ ಹಾಕಿ ಆ ಮಲಿನವನ್ನು ತೆಗೆದು ಈ ಚಂಚಲತೆ ಇವೆಲ್ಲ ಕಮ್ಮಿ ಆಗೋದು ಈ 6 ಷಡ್ರಿಪುಗಳು ತೆಗೆದ್ರೆ ಮಾತ್ರ ಕಮ್ಮಿ ಆಗುತ್ತದೆ. ಅವಾಗ ನೀವು ಆ ಒಂದು ಪರಮಾತ್ಮನ ಜೊತೆಗೆ ಆ ಧ್ಯಾನ ರೂಪದಲ್ಲಿ ನೀವು ಸೇರ್ಲಿಕ್ಕೆ ಸಾಧ್ಯ ಉಂಟು. ಸೊ ಈ ಒಂದು ಪರಿಸ್ಥಿತಿ ಇತ್ತು ಅಂದ್ರೆ ಮತ್ತೆ ಇವಾಗ ನಾವು ಎಲ್ಲಿದ್ದೀವಿ? ಪ್ರತಿಯೊಬ್ರು ಒಂದೊಂದು ಜಗದಲ್ಲಿದ್ದಾರೆ. ಎಲ್ಲರೂ ಒಂದೇ ಮಟ್ಟಕ್ಕಿಲ್ಲ. ನಾವು ಇವಾಗ ಹೇಗೆ ನಾವು ಒಂದು ಬದ್ರಿನಾಥ್ ಯಾತ್ರಾಗ ಹೋಗ್ಬೇಕು ಅನ್ಕೊಂಡಿವ್ರಿ. ಕೆಲವರು ನಮ್ಮಲ್ಲಿ ಕೆಲವರು ಹೈದರಾಬಾದಿಂದ ಬರ್ತಾರೆ, ಕೆಲವರು ನಂದ್ಯಾಲಿಂದ ಬರ್ತಾರೆ, ಕೆಲವರು ಬೀದರಿಂದ ಬರ್ತಾರೆ, ಹೊಸಪೇಟೆಯಿಂದ ಬರ್ತಾರಂದ್ರೆ, ರಾಯಚೂರು, ಮಾನ್ವಿ, ಗಂಗಾವತಿ, ನಾವು ಬಾಂಬೆ, ಎಲ್ಲ ಬೇರೆ ಬೇರೆ ಕಡೆ ಇದೀವಲ್ಲ. ನಾವು ಎಲ್ಲರೂ ಒಂದ್ ಕಡೆ ಸೇರಿ ಕೊನೆಗೆ ಎಲ್ಲಿಗೆ ಹೋಗ್ಬೇಕು? ನಾವು ಬದ್ರಿನಾಥ್ಗೆ ಹೋಗ್ಬೇಕು. ಸೊ ಹೀಗೆ ನಮ್ಮ ಒಂದು ಈ ಒಂದು ಆಧ್ಯಾತ್ಮಿಕ ಏಳ್ಗೆಯ ಸ್ಥಿತಿಯಲ್ಲಿ ನಾವು ಒಬ್ಬೊಬ್ರು ಹಂತದಲ್ಲಿದ್ದೀವಿ, ಒಂದೊಂದು ಬೇರೆ ಬೇರೆ ಹಂತದಲ್ಲಿದ್ದೀವಿ. ಸೊ ನಾವು ಯಾವ ಹಂತದಲ್ಲಿದ್ದೀವೋ ಅಲ್ಲಿಂದ ನಾವು ನಮ್ಮ ಪ್ರಯಾಣ ಶುರು ಮಾಡ್ಬೇಕು. ಅದನ್ನ ನಾವು ನೋಡ್ಕೊಂಡು ಅಲ್ಲಿಂದ ನಾವು ಶುರು ಮಾಡಿ ನಿಧಾನಕ್ಕೆ ಒಂದು ಮೆಟ್ಲಿಂದ ಒಂದ್ ಮೆಟ್ಲು ಏರ್ತಾ ಹೋಗೋದು. ಸೊ ಅದ್ರ ಒಂದು ನಿಮಗೆ ತಾತ್ಪರ್ಯ ಕೊಡ್ಬೇಕಂದ್ರೆ ಏನಾಯ್ತು? ಮೊದಲನೇದು ನಾವು ಕರ್ಮಯೋಗ, ಈಶ್ವರಾರ್ಪಣ, ಪ್ರಸಾದ ಬುದ್ಧಿ. ಅದರಿಂದ ಆಯ್ತು ಚಿತ್ತ ಶುದ್ಧಿ, ಚಿತ್ತ ಏಕಾಗ್ರತ. ಹಾಗೆ ಮುಂದಕ್ಕೆ ಹೋದ್ರೆ ಸಾಧನ ಚತುಷ್ಟಯ. ಅದನ್ನ ನಿಮಗೆ ಹಿಂದೆ ನಾವು ಒಂದು 3-4 ಕ್ಲಾಸಲ್ಲಿ ಅದನ್ನ ಪೂರ ಈ 4 ಸಾಧನ ಚತುಷ್ಟಯ ಎಲ್ಲ ತಗೊಂಡಿದ್ದೀವಿ. ಅದನ್ನ ಬೇಕಾದ್ರೆ ವಾಟ್ಸಪ್ ಅಲ್ಲಿ ಯಾವ ಒಂದು ರೆಕಾರ್ಡಿಂಗ್ ಇದೆ ಅಂತ ಅದನ್ನ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕ್ತೀವಿ. ಯಾರು ಇವಾಗ ಹೊಸದಾಗಿ ಬಂದಿದಾರೋ ಅದನ್ನ ಕೇಳ್ಕೊಳ್ಳಿ ಒಂದ್ಸರ್ತಿ. ಸಾಧನ ಚತುಷ್ಟಯ ವಿವೇಕ, ವೈರಾಗ್ಯ, ಶಮ ಆದಿ ಷಟ್ ಸಂಪತ್ತಿ. ಅದರಲ್ಲಿ ಯಾವ್ದಾದ್ರು ಬರುತ್ತೆ? ಶಮ, ದಮ, ಉಪರಮ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ. 6 ಅದ್ರಲ್ಲಿ ಬರುತ್ತೆ. ಇನ್ನು 4ನೇದು ಮುಮುಕ್ಷುತ್ವ. ಇದೆಲ್ಲ ನಮಗೆ ಇರಬೇಕು. ಅದ್ರ ಜೊತೆಗೆ ನೀವು ಶ್ರವಣ, ಇವಾಗ ನಾವೇನ್ ಕೇಳ್ತಾ ಇದೀವಿ, ಮನನ, ಮತ್ತೆ ವಿಚಾರ ಮಾಡಿ ಏನ್ ಹೇಳಿರ್ತಕ್ಕಂಥ ವಿಚಾರ ನಮಗೆ ಒಂದು ಅಕ್ಷರವೂ ಕೂಡ ನಮಗೆ ಅದ ನಿಜ ಸ್ವರೂಪವಾಗಿ ಕಾಣ್ಬೇಕು. ಅದನ್ನ
ಮನನ ಆದ ನಂತರ ನಿಧಿಧ್ಯಾಸನ, ಧ್ಯಾನ. ಇದು ಕಂಪ್ಲೀಟ್ ಸ್ಟೆಪ್ ಇವಾಗ. ಸೊ ನಮಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಲಿಕ್ಕೆ ಎಷ್ಟು ಊರುಗಳು ಬರುತ್ತೆ ಅನ್ನೋದು ಗೊತ್ತಾಯ್ತಲ್ಲ ಇವಾಗ. ನಾವು ಯಾವ ಊರಲ್ಲಿ ಇದೀವಿ ಗೊತ್ತಾಯ್ತು, ಇನ್ನ ನಾವು ಎಷ್ಟು ಊರುಗಳು ದಾಟಬೇಕು ಅನ್ನೋದು ಗೊತ್ತಾಯ್ತು. ನಾನು ಹೇಳಿದ್ದೇನೆಂದ್ರೆ ಬೇರೆ ಬೇರೆ ನಿಧಿಧ್ಯಾಸನ ನಾವು ಹೋಗೋದು ಬದ್ರಿನಾಥ್ ಅನ್ಕೊಳ್ರಿ, ಫೈನಲ್ ಸ್ಟೇಜ್ ಅದು, ಅಲ್ಲಿಗೆ ಮುಟ್ಟಬೇಕು. ಶುರುವಾಗೋದಲ್ಲಿ ಕರ್ಮಯೋಗ. ಸೊ ನಾವು ಯಾವ ಊರಲ್ಲಿ ಇದೀವಿ ಇವಾಗ? ನಾವು ಕರ್ಮಯೋಗ ದಾಟಿ ಮುಂದೆ ಇದೀವೋ ಇನ್ನ ಇಲ್ಲ ಕರ್ಮಯೋಗದಿಂದ ಶುರು ಮಾಡ್ಬೇಕು? ನಾವು ಅದನ್ನ ನೋಡ್ಕೊಂಡು ಒಂದೊಂದೇ ಹೆಜ್ಜೆ ಇಟ್ಕೊಂಡೆ ಮುಂದಕ್ಕೆ ಹೋಗ್ಬೇಕು ನಮಗೆ. ಸೊ ಅದಕ್ಕೆ ಏನೇನು ಸಹಾಯ ಮಾರ್ಗದರ್ಶನ ಬೇಕು ಸಮಯ ಸಮಯಕ್ಕೆ ಅದನ್ನ ನಾವು ಮಾಡ್ತೀವಿ. ನೀವು ಮನಸ್ಸಿಗೆ ಒಂದು ಚಿತ್ರೀಕರಣ ಆಯ್ತು ನಿಮಗೆ, ನಾನು ಇಲ್ಲಿದ್ದೀನಿ, ನಾನು ಈ ರೀತಿ ಮಾಡ್ಬೇಕು, ಈ ಸ್ಟೆಪ್ ಹೋಗ್ಬೇಕು, ಈ ಸ್ಟೆಪ್ ಹೋಗ್ಬೇಕು, ಒಂದೊಂದೇ ಹೋಗ್ತಾ ಬರೋದು. ಇವತ್ತು ಯಾರಿಗಾದ್ರೂ ಗ್ರಾಜುಯೇಷನ್ ಆಗಿದೆ ಅಂದ್ರೆ 3 ತಿಂಗಳ ಹಿಂದೆನೆ ಜಾಯಿನ್ ಆಗಿ ಇವತ್ತಿಗೆ ಗ್ರಾಜುಯೇಷನ್ ಆಗಿಲ್ಲ. 15 ವರ್ಷ ಆಗುತ್ತಲ್ಲ ಗ್ರಾಜುಯೇಷನ್ ಆಗ್ಬೇಕಂದ್ರೆ. ಸೊ ಇದರಲ್ಲಿ 15 ತಿಂಗಳಾದ್ರೂ ನಾವು ಸಮಯ ಕೊಡ್ಬೇಕಲ್ವಾ ಇದಕ್ಕೆ. ತಿಂಗಳ ನಾನು ಏನಾದ್ರೂ ಒಂದು ಇದರಲ್ಲಿ ಸಾಧನೆ ಮಾಡ್ಲಿಕ್ಕೆ ಉಂಟು, ಮೈಲ್ ಸ್ಟೋನ್ ಹಾಕಿ ಅದಕ್ಕೆ ಒಂದು ನಿಷ್ಠೆಯಿಂದ ನಾವು ಮಾಡಬೇಕು. ಒಂದು ಇಲ್ಲಿ ಇದು ಕೊಟ್ಟರು ನೋಡಾಗ್ಲೆ ಪದ್ಮಜ ಅವ್ರು ಹೇಳಿದ್ರು 27, 28, 29, 30 ಈ 4 ಪ್ರವಚನದಲ್ಲಿ ಈ ಸಾಧನ ಚತುಷ್ಟಯನ್ನ ನಾವು ಕವರ್ ಮಾಡಿದೆ. 27, 28, 29, 30. ಸೊ ಅದನ್ನ ಕೇಳ್ಕೊಂಡು ನೀವು ನಿರ್ಧಾರ ಮಾಡಿ. ಯಾವುದಕ್ಕೆ ಆಗ್ಲಿ ನಮಗೆ ಪರಮಾತ್ಮನ ಒಂದು ಕೃಪೆ ಅನುಗ್ರಹ ಅಂತ ಏನಂತೀವಲ್ಲ, ಇದು ಬಹಳ ದೊಡ್ಡದಿದೆ. ನಮ್ಮ ಒಂದು ಪ್ರಯಾಣ ಸಲೀಸಾಗ್ಬೇಕಂದ್ರೆ ಆ ಪರಮಾತ್ಮನ ಕಾಲಿಡಿಯೋದು ಮೊದಲನೇ ಕೆಲಸ ನಾವು ಮಾಡ್ಬೇಕು. ಇದೆಲ್ಲ ಮಾಡೋಣ, ಮಾನವ ಪ್ರಯತ್ನ ನಾವು ಮಾಡೋದೇನ್ ಮಾಡೋಣ, ಆದ್ರೆ ಆತನ ಕೃಪೆ ಇಲ್ಲದೆ ಏನೂ ಆಗೋದಿಲ್ಲ. ಎಷ್ಟು ದಯಾಳು ಪರಮಾತ್ಮ. ಒಬ್ಬ ದೊಡ್ಡ ಸಾಹುಕಾರ ಇರ್ತಾನೆ, ಆ ಸಾಹುಕಾರಂಗೆ ಮಗಂಗೆ ಏನೋ ಒಂದು ಮಾತಿನಲ್ಲಿ ಹೆಚ್ಚು ಕಡಿಮೆ ಆಗಿ ಮಗ ಮನೆ ಬಿಟ್ಟು ಹೋಗ್ತಾನೆ. ಹೋಗಿ ಅವನದು ಹಣೆ ಬರ ಸರಿ ಇಲ್ಲ, ಪರಿಸ್ಥಿತಿ ಸರಿ ಇಲ್ಲ. ಹೋಗಿ ಸುಮಾರು ಒಂದು 10 ವರ್ಷ ಆಯ್ತು. ಗೊತ್ತಾಯ್ತು ಎಲ್ಲೋ ಒಂದು ಕಡೆ ಅವನು ಅಲ್ಲೇ ಒಂದು ಗುಡಿಸಲಲ್ಲಿದ್ದಾನೆ ಅಂತೇಳಿ. ಇಲ್ಲಿ ಇವನು ಕೋಟ್ಯಾಧೀಶ ಅಲ್ಲ, ಬಿಲನೇರ್ ಅಂತಾರ, ಅಂದ್ರೆ 10,000 ಕೋಟಿ ಮನುಷ್ಯ ಆಯ್ತಾ. ಮಗ ನೋಡಿದ್ರೆ ಅಲ್ಲಿ ಗುಡಿಸಲಲ್ಲಿದ್ದಾನೆ. ಅವಾಗ ಒಬ್ನ ಸ್ನೇಹಿತ ಬಂದು ಹೇಳ್ತಾನೆ, ಏನಪ್ಪ ನೀನು, ಮಗ ಅಲ್ಲಿದ್ದಾನೆ, ನೀನು ಈ ಒಂದು ಪರಿಸ್ಥಿತಿಯಲ್ಲಿದ್ದಾನೆ, ಮತ್ತೆ ನೀನ್ ಏನಾದ್ರೂ ಮಾಡು ಅಂತೇಳಿ. ಏನ್ ಮಾಡ್ಲಿ ಅಂತಾನೆ. ಹೋಗ್ ಕರ್ಕೊಂಡ್ ಬಾ ಅವನ್ಗೆ. ಆ ಸ್ನೇಹಿತ ಹೇಳ್ತಾನೆ, ಅವನ್ ನೋಡಪ್ಪ ನಿನ್ನ ಮನೆಯಿಂದ 3,467 ಹೆಜ್ಜೆ ದೂರದಲ್ಲಿ ಇದ್ದಾನ ಅವನು. ತಂದೆ ಹೇಳ್ತಾನೆ, ನೋಡು ಸ್ನೇಹಿತ, ನಾನು 3,466 ಹೆಜ್ಜೆ ಇಡ್ಲಿಕ್ಕೆ ನಾನು ತಯಾರಿದ್ದೇನೆ. ನನ್ನ ಮಗಂಗ 1 ಹೆಜ್ಜೆ ಇಡು ಅಂತ ಹೇಳ್ತಾನೆ. ಯಾಕೆ ನೀನ್ ಇಷ್ಟು 3,466 ಇಟ್ಟ ಮೇಲೆ ಇನ್ನ 1 ಹೆಜ್ಜೆಗೆ ಏನ್ ತೊಂದರೆ ಆಯ್ತು ನಿನಗೆ? ನಾನು ಅಲ್ಲಿಗೆ ಹೋದ್ಮೇಲೆ ಅವನ್ ನನಗೆ ಮಖ ತಿರುಗಿಸೋದ್ರೆ ಏನಾಯ್ತು? ಅವನು 1 ಹೆಜ್ಜೆ ಇಟ್ಟು ತೋರಿಸ್ಲೆ ನನ್ನ ಕಡೆ ಬರ್ಲಿಕ್ಕೆ. ನಾನು ಬಾಕಿ 3,466 ನಾನು ಹಾಕ್ತೇನೆ ಹೆಜ್ಜೆ. ಪರಮಾತ್ಮನು ಹಾಗೆ, ಆತನಲ್ಲಿ ಅಷ್ಟು ಕರುಣೆ. ನಾವೆಲ್ಲೆಲ್ಲೋ ತಿರುಗಾಡ್ತಾ ಇದೀವಿ ಇವಾಗ. ಏನೊಂದು ಬಡ ಮಗನಾಗಿ ಎಲ್ಲೆಲ್ಲೋ ತಿರುಗಾಡ್ತಾ ಇದೀವಿ, ಅಲದಾಡ್ತಾ ಇದೀವಿ ನಾವು. ಆ ಪರಮಾತ್ಮನ ಕಡೆ 1 ಹೆಜ್ಜೆ ನಾವಿಟ್ರೆ ಆ ಪರಮಾತ್ಮ ಅಷ್ಟು ದೂರದಿಂದ ಬರ್ಲಿಕ್ಕೆ ಒಪ್ಪಿಗೆ ಉಂಟಾತನಿಗೆ. ಸೊ ಮೊದಲನೇದು, ನಾವು ಆತನ ಕೃಪೆಗೋಸ್ಕರ ನಾವು 1 ಹೆಜ್ಜೆ ಇಡ್ಬೇಕು. ಆ ಹೆಜ್ಜೆ ಇಟ್ಟು ಈ ಎಲ್ಲ ಸಾಧನೆಗಳು ಆತನೇ ಹೇಳಿದ್ದಲ್ಲ, ಇದೆಲ್ಲ ನಾನು ಇದೆಲ್ಲ ಮಾಡ್ಲಿಕ್ಕೆ ಒಪ್ತೀನಿ ಪರಮಾತ್ಮ, ನೀನ್ ನನಗೆ ಸಹಾಯ ಮಾಡು.
ಅಂತ ನಾವು ನಮ್ಮ ಪ್ರಯಾಣ ಶುರು ಮಾಡ್ಬೇಕು. ಅವಾಗ ಯಾಕೆ ಆಗೋದಿಲ್ಲ ಕೇಳಿ? ಆ ಪರಮಾತ್ಮನೇ ನಮ್ಮ ಜೊತೆಗಿದ್ದಾಗ, ಆತ ಹೇಳದಂತೆ ನಾವು ಮಾಡಿದಾಗ ಇನ್ನ ಯಾವ ರೀತಿ ಕೆಲಸ ಆಗೋದಿಲ್ಲ ಹೇಳಿ? ಖಡಾಖಂಡಿತವಾಗಿ ಕೆಲಸ ಆಗ್ಲಿಕ್ಕೆ ಬೇಕು. ನಾವು ಹೋಗಂತ ಪದ್ಧತಿ ಸರಿ ಇರ್ಬೇಕಷ್ಟೇ, ನಮಗೆ ಮಾರ್ಗದರ್ಶನ ಸರಿ ಆಗ್ಬೇಕು. ಅದೇನು ಅವ್ರು ಹೇಳ್ಬಿಟ್ರಲ್ಲ, ಅವ್ರು ಹೇಳಿದ ಪ್ರಕಾರ ಮಾಡಿದ್ರಾಯ್ತು, ಇನ್ನು ಭಗವಂತಂಗ್ ಮತ್ತೆ ನಾವ್ ಏನ್ ಆತಂಗ್ ನಮಸ್ಕಾರ ಮಾಡೋದೇನೈತೆ, ಕೃಪೆ ಮಾಡೋದೇನೈತೆ, ನಾನು ಇದೆಲ್ಲ ನಾನು ಮಾಡ್ತೀನಿ, ಇದೇನ್ ಹೇಳಿದ್ದಾರೆ. ಸೊ ನಾವೆಲ್ಲರೂ ಈ ಎಲ್ಲ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವೊಂದು ಶ್ರದ್ಧಾ, ಭಕ್ತಿ, ವೈರಾಗ್ಯ, ಜ್ಞಾನ ಇವೆಲ್ಲ ಇಟ್ಕೊಂಡು ಇದನ್ನ ನಾವು ಜೀವನದಲ್ಲಿ ಪಾಲಿಸ್ಬೇಕು. ಇವಾಗ ಅವಾಗೇನಾಗುತ್ತೆ, ನಾವು ದಿನ ದಿನಕ್ಕೂ ಒಂದೊಂದು ಹೆಜ್ಜೆ ಹತ್ತಾ ಹೋಗ್ತೀವಿ. ಅದರ ಆನಂದನೇ ಬೇರೆ. ಅದ್ರದ್ದು ಆ ಒಂದು ಮಾರ್ಗದಲ್ಲಿ ನಾವು ಕಾಲಿಡ್ಬೇಕಷ್ಟೆ. ಯಾವಾಗ ನಾವು ಆ ಮಾರ್ಗದಲ್ಲಿ ಕಾಲಿಡ್ತೀವೋ ಅವಾಗಿಂದ ನಿಮಗೆ ಒಂದು ಕೃಪೆ ಅನ್ನೋದು ಒಂದು ಸದಾ ನಿಮ್ಗೆ ಆ ಒಂದು ಛತ್ರಿ ನಿಮ್ಮ ಮೇಲೆ ಇರುತ್ತೆ. ಬಿಸಿಲು, ಮಳೆ ಎಲ್ಲದರಿಂದ ನಿಮಗೆ ಕಾಪಾಡೋದಕ್ಕೆ. ಸರಿ, ಧ್ಯಾನ ಮಾಡೋಣ. ಎಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲಿ ಸುಖವಾಗಿ ಕೂತ್ಕೊಳ್ಳಿ. ಸ್ವಲ್ಪ ಎದ್ದು ನಿಂತು ಕೂತರು ತಪ್ಪಿಲ್ಲ, ಒಂದ್ ಸ್ವಲ್ಪ ಬ್ಲಡ್ ಫ್ಲೋ ಸರಿ ಇರುತ್ತೆ. ಅಲ್ಲಿ ಇಲ್ಲಿ ಏನಾದ್ರು ಕೈ ಕಾಲು ಜುಮ್ ಇದ್ರೆ ಸರಿ ಹೋಗುತ್ತೆ. ಈಗ ನಮ್ಮ ಧ್ಯಾನದಲ್ಲಿ ನಮ್ಮ ನಿಜ ಸ್ವರೂಪ ಏನು, ನಮ್ಮಲ್ಲಿರ್ತಕ್ಕಂಥದ್ದು ಅತಿ ಶ್ರೇಷ್ಠವಾದದ್ದು ಯಾವುದೊಂದು ಶಕ್ತಿ ನಮ್ಮಲ್ಲಿದೆ. ಇವಾಗ ನಾನು ಆತ್ಮ ಅಂದ್ರೆ ಅದು ಬೇಗ ಅರ್ಥ ಆಗ್ಲಿಕ್ಕಿಲ್ಲ. ಸೊ ಅದಕ್ಕೆ ನಮ್ಮ ಅಪ್ರೋಚ್ ಏನಿದೆ, ಈ ನಮ್ಮ 5 ಕೋಶಗಳ ಜೊತೆಗೆ ಆ ಚೈತನ್ಯ ಶಕ್ತಿ ಏನ್ ನಮ್ಮಲ್ಲಿದೆ, ಈ 6 ಆಯ್ತಲ್ಲ, 5 ಪಂಚಕೋಶಗಳು, 1 ಚೈತನ್ಯ ಶಕ್ತಿ ಅಂದ್ರೆ 6 ಆಯ್ತು. 6ರಲ್ಲಿ ಶ್ರೇಷ್ಠವಾದದ್ದು ಯಾವುದು? ಆ ಶ್ರೇಷ್ಠತೆಯನ್ನ ನಾವು ಅಳತೆ ಮಾಡೋದು ಹೇಗೆ? ಮೊದಲನೇದಾಗಿ ಅದರಲ್ಲಿ ಚೇಂಜ್ ಇದೆಯಾ ಅಂತ. ಚೇಂಜ್ ಅಂದ್ರೆ ವ್ಯತ್ಯಾಸಗಳು ಆಗ್ತಾ ಇರುತ್ತಾ, ಮೊದಲನೇದು. ಎರಡನೇದು, ಅದರದೇ ಆದ ಸ್ವಂತ ಶಕ್ತಿ ಯಾವ್ದಾದ್ರು ಇದೆಯಾ. ಮೂರನೇದು, ಅದು ಶಾಶ್ವತ ಅಶಾಶ್ವತ ಯಾವುದು. ಸೊ ಈ ಒಂದು 3 ಪಾಯಿಂಟ್ ಟೆಸ್ಟ್ ಅಂತ ಏನಂತೀವಿ, ಈ 3ಅನ್ನು ಇಟ್ಕೊಂಡು ನಾವು ಈ ಧ್ಯಾನವನ್ನು ಮಾಡೋಣ. ಬೆನ್ನು ನೇರವಾಗಿರಲಿ. ದೇಹವನ್ನು ಸಂಪೂರ್ಣವಾಗಿ ಸಡಿಲು ಬಿಟ್ಟು ಆರಾಮಾಗಿ ಕೂತ್ಕೊಳ್ಳಿ. ಯಾವುದೇ ತರದ ಒತ್ತಡ ಬೇಡ. ಯಾವುದೇ ಒಂದು ದೇಹದ ಭಾಗದ ಮೇಲೆ ಸುಖವಾಗಿ ಆರಾಮವಾಗಿ ಕೂತ್ಕೊಳ್ಳಿ. ಬೆನ್ನು, ಕುತ್ತಿಗೆ ಮತ್ತು ತಲೆ ನೇರವಾಗಿರ್ಲಿ, ಒತ್ತಡವಿಲ್ಲದೆ ನೇರವಾಗಿರ್ಲಿ. ಮುಖ್ಯವಾಗಿ ಮುಖ ಮತ್ತು ಮೆದುಳು ಅಂದ್ರೆ ಹಣೆ ಇವೆರಡು ಸಡಿಲ್ ಆಯ್ತು ಇಲ್ಲ ಒಂದ್ಸರ್ತಿ ನೋಡ್ಕೊಳ್ಳಿ. ಆಗಿಲ್ಲ ಅಂದ್ರೆ ಸಡಿಲ್ ಮಾಡಿ. ಮುಖದ ಮೇಲೆ ಒಂದು ಪ್ರಸನ್ನತೆಯನ್ನು ತೆಗೆದುಕೊಂಡು ಬನ್ನಿ. 2 ಕಣ್ಣನ್ನು ಮೃದುವಾಗಿ ಮುಚ್ಚಿ.
ಸಾರಿ ದೀರ್ಘ ಉಸಿರನ್ನು ತೆಗೆದುಕೊಳ್ಳೋಣ ಸಮನಾಗಿ. ಇನಲೇಷನ್, ಎಕ್ಸಲೇಷನ್. ಈಗ ನಮ್ಮ ಪಂಚಕೋಶ ವಿವೇಕ ಧ್ಯಾನವನ್ನು ಶುರು ಮಾಡೋಣ. ಎರಡು ಅಂಗೈಯನ್ನು, ಮುಷ್ಟಿಯನ್ನು ಸ್ವಲ್ಪ ಒತ್ತಿ ಸಡಿಲು ಮಾಡಿ. ಇದು ದೇಹ, ಅನ್ನಮಯ ಕೋಶ. ರಕ್ತ, ಮಾಂಸ, ಎಲುಬು ಇರ್ತಕ್ಕಂಥ ಒಂದು ಚರ್ಮದ ಚೀಲದಲ್ಲಿ ಇರ್ತಕ್ಕಂಥ ಈ ದೇಹ ಹುಟ್ಟಿನಿಂದ ಇಲ್ಲಿವರೆಗೆ ಸಾಕಷ್ಟು ಬದಲಾವಣೆಗಳನ್ನು ಆಗುವಂಥದ್ದು ಈ ದೇಹ. ತನ್ನದೇ ಆದ ಯಾವ ಶಕ್ತಿಯೂ ಇಲ್ಲ ಇದಕ್ಕೆ. ಸಮಯ ಬಂದಾಗ ಮೃತ್ಯುವನ್ನು ಹೊಂದುವ ಈ ದೇಹ ಇದು ಅಶಾಶ್ವತ. ಕೃತಕ ಭ್ರಾಂತಿ ಉಳ್ಳುವ ಇದು ಒಂದು ವಸ್ತು. ಅನ್ನಮಯ ಕೋಶ ಒಂದು ವಸ್ತು. ಆಳವಾಗಿ ಹೋಗೋಣ. ಪ್ರಾಣಮಯ ಕೋಶ ಇದರಲ್ಲೂ ಕೂಡ ಸಮಯಕ್ಕೆ ವ್ಯತ್ಯಾಸಗಳು ಆಗ್ತಾ ಇರುತ್ತೆ. ಸ್ವಂತ ಶಕ್ತಿ ಯಾವುದೂ ಇಲ್ಲ ಈ ಕೋಶದಲ್ಲಿ. ಪ್ರಾರಬ್ಧ ಕರ್ಮ ನಶ್ವರ ಆದ ನಂತರ ಪ್ರಾಣವು ನಿಂತು ಹೋಗುತ್ತೆ. ಇದು ಅಶಾಶ್ವತ.
ಅನಾತ್ಮ, ಒಂದು ಭ್ರಾಂತಿಯ ಪದಾರ್ಥ. ಆಳವಾಗಿ ಹೋಗೋಣ. ಮನೋಮಯ ಕೋಶ, ಮನೋಮಯ ಕೋಶ ಶ್ರೇಷ್ಠವಾದದ್ದ? ಕ್ಷಣ ಕ್ಷಣಕ್ಕೆ ಬದಲಾವಣೆ ಆಗುತ್ತೆ ಈ ಮನಸ್ಸಿನಲ್ಲಿ. ಸ್ವಂತವಾದ ಶಕ್ತಿ ಇಲ್ಲದ ಈ ಮನಸ್ಸು ಪ್ರಾಣ ನಿಂತ ತಕ್ಷಣ ಮನಸ್ಸಿನ ಚಲನೆಯು ಕೂಡ ನಿಂತು ಹೋಗುತ್ತೆ. ಇದು ಕೂಡ ಅನಾತ್ಮ. ಒಂದು ಕೃತಕ ಮಿಥ್ಯ ಪದಾರ್ಥ. ಆಳವಾಗಿ ಹೋಗೋಣ. ವಿಜ್ಞಾನಮಯ ಕೋಶ, ಬುದ್ಧಿಶಕ್ತಿ. ಈ ಬುದ್ಧಿಕೋಶವು ಕೂಡ ಅನೇಕ ಬದಲಾವಣೆಗಳು ಆಗುವಂತಹ ಕೋಶ. ವಿಷಯಗಳು ತಿಳಿಯುತ್ತೆ, ತಿಳಿಯದೇ ಹೋಗುತ್ತೆ. ಮಾನ ಅಪಮಾನದ ಕೇಂದ್ರ
ಸ್ವಂತವಾದ ಯಾವುದೂ ಶಕ್ತಿ ಇಲ್ಲ. ಪ್ರಾಣ ನಿಂತು ಹೋದ ನಂತರ ಈ ಬುದ್ಧಿಶಕ್ತಿಯು ಕೂಡ ನಿಂತು ಹೋಗುತ್ತೆ. ಈ ಕೋಶವು ಕೂಡ ಒಂದು ಅನಾತ್ಮ. Illusory false entity. ಮೃಗಜಾಲ ಕೃತಕ ವಸ್ತು. ಆಳವಾಗಿ ಹೋಗೋಣ. ಆನಂದಮಯ ಕೋಶ. ಅಜ್ಞಾನ ಭರಿತ ಆನಂದಮಯ ಕೋಶ. ಯಾವುದೇ ವಿಚಾರವಿಲ್ಲದ ಅಜ್ಞಾನದ ಆನಂದ. ಗಾಢ ನಿದ್ರೆಯಲ್ಲಿ ಅನುಭವಕ್ಕೆ ಬರ್ತಕ್ಕಂತ ಈ ಆನಂದಮಯ ಕೋಶ ಅಸ್ಥಿರವಾದ ಕೋಶ. ದಿನ ದಿನ ಬದಲಾವಣೆ ಆಗ್ತಕ್ಕಂತ ಈ ಕೋಶ ಸ್ವಂತ ಶಕ್ತಿ ಇಲ್ಲದೆ ಇರುವ ಈ ಕೋಶ ಪ್ರಾಣ ನಿಂತ ತಕ್ಷಣ ಕಾರಣ ಶರೀರದ ಈ ಆನಂದಮಯ ಕೋಶವು ಕೂಡ ನಿಂತು ಹೋಗುತ್ತೆ. ಆಳವಾಗಿ ಹೋಗಿ
ಚೈತನ್ಯ ಶಕ್ತಿಯ ಒಂದು ಅನುಭೂತಿಯನ್ನು ಮಾಡಿ ಆ ಅರಿವಿನ ಶಕ್ತಿ ಸಂಪೂರ್ಣ ದೇಹದಲ್ಲಿರ್ತಕ್ಕಂಥ ಚೇತನಾ ಶಕ್ತಿ ಅದೇ ಪರಮಶಕ್ತಿ. ಈ ಶಕ್ತಿಯಲ್ಲಿ ಯಾವುದೇ ತರದ ಬದಲಾವಣೆಗಳು ಇಲ್ಲ. ನಿರ್ವಿಕಲ್ಪ, ಅವ್ಯಯ, ತನ್ನದೇ ಆದ ಒಂದು ಸ್ವಂತ ಶಕ್ತಿ, ಸ್ವಯಂ ಪ್ರಕಾಶಕ. ಮೃತ್ಯು ಇಲ್ಲದ ಈ ಶಕ್ತಿ ಸದಾ ಅಮರ, ಅನಂತ. ಈ ಸಚ್ಚಿದಾನಂದ ಶಕ್ತಿ ಸರ್ವಶ್ರೇಷ್ಠ ಶಕ್ತಿ. ಮಾಯದ ಒಂದು ಶಕ್ತಿಯಿಂದ ಮಾಯದ ಒಂದು ಆವರಣ ಶಕ್ತಿಯಿಂದ ಈ ಒಂದು ಮಹಾನ್ ಶಕ್ತಿಯ ಅನುಭವ ನನಗೆ ಆಗಿದ್ದಿಲ್ಲ. ಆ ಪರಮಾತ್ಮನ ಕೃಪೆಯಿಂದ ನನಗೆ ಜ್ಞಾನಾರ್ಜನೆ ಆದ ನಂತರ ಈ ಚೈತನ್ಯ ಶಕ್ತಿಯ ಸ್ವರೂಪದ ಅನುಭವ ಆಗಿದೆ. ಅಜ್ಞಾನದಿಂದ ನಾನು ತಿಳಿದುಕೊಂಡಿದ್ದು ಈ ದೇಹ, ಮನಸ್ಸು, ಪ್ರಾಣ ಇದೇ ನಾನು ಅಂತ ಅಂದುಕೊಂಡಿದ್ದೆ. ಆ ಪರಮಾತ್ಮನು ನೀಡಿದ ಜ್ಞಾನದಿಂದ ಈ ದೇಹ, ಮನಸ್ಸು, ಪ್ರಾಣ ಇವೆಲ್ಲ ಮಿಥ್ಯ, ಅಶಾಶ್ವತ. ಅಂತ ತಿಳಿದುಕೊಂಡಿದ್ದೇನೆ. ಆ ಪರಮಾತ್ಮನ ಹೇಳಿಕೆ ಪ್ರಕಾರ ಯಾವ ಜೀವಿಯು ತನ್ನ ಪುಣ್ಯವು ಫಲಿಸಿದಾಗ
ಈ ಆತ್ಮಜ್ಞಾನದ ವಿಚಾರ ತಿಳಿದಾಗ ಈ ಜೀವ ಮಿಥ್ಯ, ಆ ಪರಮಾತ್ಮನೇ ಸತ್ಯ ಅಂತ ಅಂದುಕೊಂಡಲ್ಲಿ ಆ ಜೀವವು ಪರಮಾತ್ಮನಲ್ಲಿ ಐಕ್ಯವಾಗಿ ಒಂದು ಆಗುವುದು. ಯಾವ ಜೀವಿಯು ಅಜ್ಞಾನದಿಂದ ನಾನೇ ದೇಹ, ನಾನೇ ಮನಸ್ಸು, ಅಹಂಕಾರದಿಂದ ಕಾರ್ಯವನ್ನು ಮಾಡುತ್ತೋ ಆ ಜೀವ ಪ್ರಾರಬ್ಧ ಕರ್ಮ ಸಮಾಪ್ತಿಗೆ ಮೃತವನ್ನು ಹೊಂದು ಅದರ ಸಂಚಿತ ಕರ್ಮದಿಂದ ಇನ್ನೊಂದು ಜೀವವನ್ನು ಪಡೆದು ಒಂದು ಜೀವದಿಂದ ಇನ್ನೊಂದು ಜೀವ, ಇನ್ನೊಂದು ಜೀವ, ಇನ್ನೊಂದು ಜೀವ, ಹೀಗೇ ನರಳುವುದು. ಈ ಸತ್ಯವನ್ನು ತಿಳಿದುಕೊಂಡು ನಾವೆಲ್ಲರೂ ಆ ಪರಮಾತ್ಮನಲ್ಲಿ ಐಕ್ಯ ಆಗಿ ಆತ್ಮ ಸಂತೃಪ್ತರಾಗೋಣ. ನಿಧಾನಕ್ಕೆ ಅಂಗೈಯನ್ನು ಉಜ್ಜಿ ಎರಡೇ ಕಣ್ಣಿನ ಮೇಲೆ ಇಟ್ಟುಕೊಂಡು ಪ್ರೀತಿ ಮತ್ತು ಶಾಂತಿಯಿಂದ ಕಣ್ಣನ್ನು ತೆಗೆಯಿರಿ.
ಯಾರಿಗಾದ್ರೂ ಏನಾದ್ರೂ ಕೇಳೋದಾಗ್ಲಿ ಹೇಳೋದಾಗ್ಲಿ ಇದ್ರೆ ಟೈಪ್ ಮಾಡಿ, ಇಲ್ಲ ಅಂದ್ರೆ Q&A ಬನ್ನಿ. ಹಲೋ 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 ಗುರುಜಿ ನಮಸ್ತೆ. ನಾನು ಗೀತಾ ಕುಲಕರ್ಣಿ ಮಾತಾಡ್ತಿರೋದು. ನಮಸ್ಕಾರ ಸರ್, ಈಗ ಹೇಳಿ. ಯೋಗ 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 ಅಂತ ಇದೆ. ಕರ್ಮ ಯೋಗ, ಸಾಂಖ್ಯ ಯೋಗ, ಆಮೇಲೆ ಯೋಗ ಕರ್ಮಸು ಕೌಶಲ ಒಂದ್ ಕಡೆಗೆ ಯೋಗ ಮುಚ್ಚೆ ಅಂತಾನೆ. ಅಂದ್ರೆ ಕೃಷ್ಣ ಹಾಗಾದ್ರೆ ಪ್ರತಿಯೊಂದು ಯೋಗದ ಅರ್ಥ ಸ್ವಲ್ಪ ಭಿನ್ನ ಭಿನ್ನ ಆಗತ್ತೋ ಅಥವಾ ಒಂದೇ ರೀತಿ ಇರತ್ತೋ ಅಂತ ಬೇಕಾಗಿತ್ತು ಸರ್. ಇಲ್ಲ ನೋಡಿ, ಒಂದು ಕಾಮನ್ ವರ್ಡ್ ಏನಿದೆ ಯೋಗ ಅಂತ ಇದೆಯಲ್ಲ, ಹಾ ಅಂದ್ರೆ ಈ ಜೀವದ ಮುಖ್ಯ ಉದ್ದೇಶ ಏನು? ಪರಮಾತ್ಮನಲ್ಲಿ ಸೇರುವುದೇ ಮುಖ್ಯ ಉದ್ದೇಶ. ಯೋಗ ಅಂದ್ರೆ ಸೇರುವುದು, ಯುಜ್ ಅಂದ್ರೆ ಸೇರುವುದು ಅಂತ ಅದರ ಅರ್ಥ. ಹೌದು ಸರ್. ಇವೆಲ್ಲ ಮಾರ್ಗಗಳು. ಇವಾಗ ಭಕ್ತಿ ಯೋಗ ಅಂದ್ರೆ ಭಕ್ತಿಯಿಂದ ಹೇಗೆ ಸೇರುವುದು, ಕರ್ಮಯೋಗ ಅಂದ್ರೆ ಕರ್ಮದಿಂದ ಹೇಗೆ ಸೇರುವುದು, ವಿಭೂತಿ ಯೋಗ ಅಂದ್ರೆ ಆ ಪರಮಾತ್ಮನ ಒಂದು ವಿಭೂತಿಯನ್ನು ನಾವು ತಿಳಿದುಕೊಂಡು ಹೇಗೆ ಆತನಲ್ಲಿ ಸೇರುವುದು. ಯೋಗ ಕರ್ಮಸು ಕೌಶಲಂ ಅಂದ್ರೆ ಏನು? ಯೋಗ ಕರ್ಮಸು ಕೌಶಲಂ ಅಂದ್ರೆ ಇವಾಗ ನಿಮಗೆ ಯೋಗದಿಂದ ನೀವು ಒಂದಾಗೋದಂತ ಭಗವಂತನಲ್ಲಿ. ಸೊ ಇದ್ರಲ್ಲಿ ನೀವು ಏನ್ ತಿಳ್ಕೊಬೇಕಂದ್ರೆ, ಇದು ಪ್ರತಿಯೊಂದು ನಾವು ಹೋಗೋದು ಆ ಪರಮಾತ್ಮನ ಹತ್ತಿರ ನಾವು ಹೋಗ್ಬೋದು. ಇಲ್ಲಿ ಇದ್ರಲ್ಲಿ 2ನೇ ಚಾಪ್ಟರ್ ಬರುತ್ತೆ, ಯೋಗ ಕರ್ಮಸು ಕೌಶಲಂ ಅಂದ್ರೆ ನಮ್ಮ ಒಂದು ಕಾರ್ಯದಲ್ಲಿ, ಬುದ್ಧಿ ಯೋಗದಲ್ಲಿ ನಮ್ಮ ಕಾರ್ಯದಲ್ಲಿ ಹೇಗೆ ನಾವು ಒಂದು ಡೆಕ್ಸ್ಟಿರಿಟಿ ಅಂತೇವೆ ಇಂಗ್ಲಿಷ್ ನಲ್ಲಿ. ಡೆಕ್ಸ್ಟಿರಿಟಿಗೆ ಡೆಕ್ಸ್ಟಿರಿಟಿ ಅರ್ಥ ಅಲ್ಲ. ಸೊ ಅಂದ್ರೆ ಒಂದು ಕುಶಲತೆ, ಆ ಕಾರ್ಯದಲ್ಲಿ ಒಂದು ಕುಶಲತೆಯಿಂದ ನಾವು ಕರ್ಮವನ್ನು ಹೇಗ್ ಮಾಡ್ಬೋದು. ಸೊ ಅದು ಕರ್ಮಯೋಗದ ಒಂದು ಭಾಗ ಅಷ್ಟೇ ಅದು. ಏನ್ರಿ? ಸೊ ಆ ರೀತಿ ಆ ಕುಶಲತೆಯಿಂದ. ಸೊ ಇದು ಮುಖ್ಯವಾಗಿ ಅದರದ್ದು ಬ್ರಾಡ್ ಎಕ್ಸಾಂಪಲ್ ಕರ್ಮಯೋಗ. ಆ ಒಂದು ಫೀಲ್ಡ್ ಅಲ್ಲಿ ಇದು ಯೋಗ ಕರ್ಮಸು ಕೌಶಲ್ಯ ಬರುತ್ತೆ. ಸೊ ಕರ್ಮಯೋಗ ಮಾರ್ಗದಿಂದ ಭಗವಂತನ ಹೇಗೆ ಸೇರೋದಂತೆ. ಆಯ್ತು ಇವ್ರೆ. ಹಲೋ ಹಲೋ ಹೇಳಿವ್ರೆ. ಗಣೇಶ್ ಅವರ? ಮತ್ತೆ ಯಾರಾದ್ರೂ ಇದ್ದೀರಾ? ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ದಿನೇಶ್ ಅವ್ರು, ಹೇಳ್ರಿ. Thanks a lot for priceless gift you are giving every day on day. Thanks sir. ಒಂದು ಚಿಕ್ಕ ಪ್ರಶ್ನೆ ಇತ್ತು. ಈಗ ಧ್ಯಾನಕ್ಕೆ ಕೂತಾಗ ಬಹಳಷ್ಟು ಸರಿ ಒಂದು ಈ ಇರುವೆ ಕಡ್ದಂಗೆ ಭಾಸ ಆಗುತ್ತೆ ಬೇರೆ 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 ಭಾಗದಲ್ಲಿ. ಧ್ಯಾನಕ್ಕೆ ಮೊದ್ಲಿರಲ್ಲ, ಧ್ಯಾನ ಆದ್ಮೇಲೆ ಇರಲ್ಲ. ಎವ್ರಿ ಮೈಕ್ರೋ ಸೆಕೆಂಡ್ ಇಟ್ ಕೀಪ್ಸ್ ಆನ್ ಇಟ್ಸ್ ಪ್ಲೇಸ್ ಚೇಂಜಿಂಗ್ ಲೈಕ್ ಅದು ಏನಂತ ರಿಯಲಿ ವಂಡರ್ ವೈ ಇಟ್ ಹ್ಯಾಪನ್ಸ್ ಅಂತ ಹೇಳಿ. ಅದ್ ಏನಾರ ಕರೆಕ್ಷನ್ ನಾವ್ ಹೆಂಗ್ ಮಾಡ್ಕೋಬಹುದು? ಒಂದೊಂದ್ ದಿವ್ಸ ಇರುತ್ತೆ, ಒಂದ್ ದಿವ್ಸ ಇರಂಗಿಲ್ಲ, ಒಂದ್ ದಿವ್ಸ ಬಾಳ ಇರ್ತದೆ, ಒಂದ್ ದಿವ್ಸ ಇರಂಗಿಲ್ಲ.
ಇದು ದಿಸ್ ಇಸ್ ಜನರಲಿ ಟಿಂಗ್ಲಿಂಗ್ ಸೆನ್ಸೇಷನ್ ಅಂತಾರೆ ಇದಕ್ಕೆ. ಎಕ್ಸಾಕ್ಟ್ಲಿ. ಅದು ಆ ತರ ಅಲ್ಲ, ಟಿಂಗ್ಲಿಂಗ್ ಸೆನ್ಸೇಷನ್ ಅದು. ದಟ್ ಈಸ್ ಬೇಸಿಕಲಿ ಬಿಕಾಸ್ ಯುವರ್ ಎಂಟೈರ್ ಮೆಲೋಯಿಂಗ್ ಡೌನ್ ಆಫ್ ಯುವರ್ ನರ್ವಸ್ ಸಿಸ್ಟಮ್ ಆಗ್ತಾ ಇದೆಯಲ್ಲ, ಬಿಕಾಸ್ ದೇರ್ ಇಸ್ ಅ ಸೆನ್ಸೇಷನ್ ಆಫ್ ರಿಲ್ಯಾಕ್ಸೇಷನ್. ಸೊ ಅವಾಗ ಟಿಂಗ್ಲಿಂಗ್ ಸೆನ್ಸೇಷನ್ ಬರುತ್ತೆ. Okay. So that is one of the side effects of a good meditation actually, because your body usage agirangilla illivariguno it is used to a particular level of tension in the body. So on the deep relaxation ada you get the tingling sensation. Okay. Good. Okay. Thank you. Thanks. No. ಓಕೆ, ಹಾಗಾದ್ರೆ ಸಮಾಪ್ತಿ ಮಾಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಚಿನ್ಮಯ ಸದ್ಗುರವೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಹೇ ಪರಮಾತ್ಮ, ಅಜ್ಞಾನಿಯಾದ ನಾವು ಜೀವಿಗಳು ಮಾಯಾಬಲದಲ್ಲಿ ಸಿಕ್ಕಿಕೊಂಡು ನಿನ್ನ ಕೃಪೆಗೋಸ್ಕರ ನಾವು ಬೇಡ್ತಾ ಇದ್ದೀವಿ. ನಿನ್ನ ಶಕ್ತಿಯಿಂದ ಈ ಮಾಯಾ ಆವರಣ ಮತ್ತು ವಿಕ್ಷೇಪ ಶಕ್ತಿಗಳನ್ನು ನಮ್ಮಿಂದ ದೂರ ಮಾಡಿ ನಿನ್ನ ಸಂಪೂರ್ಣ ಆತ್ಮಜ್ಞಾನದ ಅರಿವು ಆಗುವಂತೆ ಕೃಪೆ ಮಾಡಬೇಕು. ಇದು ನಮ್ಮ ಬೇಡಿಕೆ, ನಮ್ಮ ಹಾರೈಕೆ. ನಿನಗೆ ನಮ್ಮ ಅನಂತ ವಂದನೆಗಳು, ಸಾಷ್ಟಾಂಗ ನಮಸ್ಕಾರಗಳು. ಗುರು ಪರಂಪರಕ್ಕೆ ಕೃತಜ್ಞತೆ ಹಾಗೂ ಸಾಷ್ಟಾಂಗ ನಮಸ್ಕಾರ. ಓಂ ತತ್ಸತ್. ಎಲ್ಲರಿಗೂ ಶುಭರಾತ್ರಿ. ಹರಿ ಓಂ. ಮತ್ತೆ ನಾಳೆ ಭೇಟಿ ಆಗೋಣ.